ಅರ್ಥಶಾಸ್ತ್ರಿ ತತ್ವಮಸಿ ಪ್ರಕರಣ. ಈಗ ನಾವು 112 13ನೇ ಶ್ಲೋಕಕ್ಕ ಅಂದ್ರೆ 111ನೇ ಶ್ಲೋಕದ ಪರ್ಯಂತರ ಇಲ್ಲಿ ಅವಲೋಕನ ಮಾಡ್ಕೊಳ್ತೇವೆ. ಈಗ 12, 13 112, 13 ಪುಟ ಸಂಖ್ಯೆ 419 ಸಾಕ್ಷಿ ಪ್ರತ್ಯಯಗಳ ವಿಂಗಡ. ನಮಗೆ ಸಾಕ್ಷಿನೂ ಪರಿಚಯ ಆಗದ, ಪ್ರತ್ಯಯಗಳು ಪರಿಚಯ ಆಗ್ಯಾವ. ಅವುಗಳನ್ನು ಯಥಾರ್ಥವಾಗಿ ವಿಂಗಡ ಮಾಡಿಕೊಂಡು ಈ ಸಾಧಕರು ಅವನು ವಿಂಗಡಿಸಿಕೊಂಡು ನೋಡಿ ಯಥಾರ್ಥ ಸ್ವರೂಪ ಜ್ಞಾನ ಮಾಡ್ಕೋಬೇಕು ಅಂತ ಅನುಭವಿಗಳ ಅಪೇಕ್ಷೆ ಉಂಟಿಲ್ಲ. ಹಿಂದಿನ ದಿವಸ ಸಾಕ್ಷಿ ಸನ್ನಿಧಿಯಲ್ಲಿ ಅಂತಃಕರಣವೇ ಕರ್ತೃತ್ವಾದಿಗಳನ್ನು ಪಡೆಯುವುದು ಎಂಬ ಪೂರ್ವ ಪಕ್ಷೀಯ ವಾದಕ್ಕೂ, ಪೂರ್ವ ಪಕ್ಷಿ ವಾದ ಏನದ, ಸಾಕ್ಷಿ ಸನ್ನಿಧಾನದಿಂದ ಎಲ್ಲ ನಡೀತದ, ಸಾಕ್ಷಿ ಒಳಗನ ಈ ಅಂತಃಕರಣ ಅದು ಏನು ಇಟ್ಕೊಂಡಿದೆಯಲ್ಲ ಇದರಲ್ಲಿ ಕರ್ತೃತ್ವಾದಿಗಳನ್ನ ಪಡೆಯುವುದು ಯಾವುದರ ಸಾಕ್ಷಿ ಸನ್ನಿಧಾನದೊಳಗೆ ಇಟ್ಕೊಂಡ ಪಡಿತೈತಿ ಅಂತ ಹೇಳ್ತಾರೆ. ಇಲ್ಲಿ ಎರಡಕ್ಕೂ ತಾರತಮ್ಯವನ್ನು ಹೇಳ್ಕೊಂಡು ಬಂದಾಗ ಸಾಕ್ಷಿ ಸನ್ನಿಧಿಯಲ್ಲಿ ಅಂತಃಕರಣವೇ ಕರ್ತೃತ್ವಾದಿಗಳನ್ನು ಪಡೆಯುವುದು ಎಂಬ ಪೂರ್ವ ಪಕ್ಷೀಯವಾದಕ್ಕೂ ಚೈತನ್ಯದ ಆಭಾಸದಿಂದ ಕರ್ತೃತ್ವವು ತೋರುವುದು ಎಂಬ ಸಿದ್ಧಾಂತೀಯ ಪಕ್ಷಕ್ಕೂ ಬಹಳ ತಾರತಮ್ಯವಿದೆ. ಚೈತನ್ಯದ ಆಭಾಸದಿಂದ ಕರ್ತೃತ್ವ ತೋರ್ತತಿ ಅಂತ ಸಿದ್ಧಾಂತಿ ಹೇಳ್ತಾನೆ. ಪೂರ್ವ ಪಕ್ಷಿ ಏನ್ ಹೇಳ್ತಾನ, ಸಾಕ್ಷಿ ಸನ್ನಿಧಿ ಇದ್ದು ಸಾಕು ಅಂತಃಕರಣದಲ್ಲಿ ಕರ್ತೃತ್ವ ಅಲ್ಲೇ ಅದನ್ನು ಪಡ್ಕೋಬಹುದು ಅಂತ ಅವನು ಹೇಳ್ತಾನೆ. ಇವೆರಡರೊಳಗೂ ತಾರತಮ್ಯವನ್ನ ನಿನ್ನಿನ ವಿಷಯದೊಳಗೆ ಹೇಳ್ಕೊಂಡು ಬಂದ. ಒಂದು ವೇಳೆ ನಾವು ಸಾಕ್ಷಿ ಸನ್ನಿಧಿಯೊಳಗಿದ್ದಂಥ ಅಂತಃಕರಣದೊಳಗೆ ಕರ್ತೃತ್ವವನ್ನ ಕಲ್ಪನಾ ಮಾಡ್ಕೊಂಡಿವಿ ಅಂದ್ರೆ ಏನ್ ದೋಷ ಬರ್ತತಿ ಅಂತ ನೀವು ಗೊತ್ತಾಗಿರ್ಬೇಕು. ಅವ ಕೂಟಸ್ಥ, ಸಾಕ್ಷಿ ಅನ್ನೋದಾಗಲಿ, ಆತ್ಮ ಅನ್ನೋದಾಗಲಿ, ಪರಬ್ರಹ್ಮ ಅನ್ನೋದಾಗಲಿ ಇವೆಲ್ಲ ಕೂಟಸ್ಥಿವ್. ಕೂಟಸ್ಥನೊಳಗ ಮಾರ್ಪಾಡು ಹೊಂದುವುದನ್ನೋದಾಗಲಿ, ಪರಿಣಾಮ ಹೊಂದೈತಿ ಅನ್ನೋದಾಗಲಿ ಅಥವಾ ಕ್ರಿಯಾ ಕಾರ್ಯಗಳಿರ್ತೈತಿ ಅನ್ನೋದು ಸೂಕ್ತ ಅಲ್ಲ. ಅವು ಅಂತಃಕರಣ ಸಾಕ್ಷಿ ಸನ್ನಿಧಾನಗಿದ್ದ ಕರ್ತೃತ್ವ ಬರ್ತೈತಿ ಅಂತಂದ್ರೆ ನಾವೇನಾದ್ರೂ ಕ್ರಿಯೆ ಮಾಡಿ ಅವುಗಳಿಗೆ ಏನಾರ ಅನುಗ್ರಹ ಮಾಡ್ತಾನೇನು, ಅವನಲ್ಲಿ ಕ್ರಿಯೆ ಇಲ್ಲ. ಪೂರ್ವ ಪಕ್ಷದಲ್ಲಿ ಆತ್ಮನಿಗೆ ನಿಜವಾಗಿ ಪರಿಣಾಮವನ್ನು ಒಪ್ಪಬೇಕಾಗುವುದು. ಇದು ಮೇಲ್ನೋಟಕ್ಕೆ ಸಣ್ಣ ಆಕ್ಷೇಪ ಆದ್ರೂ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡ್ಬೇಕಿಲ್ಲ. ಸಾಕ್ಷಿ ಸನ್ನಿಧಾನದಿಂದ ಇದೆಲ್ಲ ನಡೀತೈತಿ, ಕರ್ತೃತ್ವ ಅಂತಃಕರಣ ಎಲ್ಲ ನಡೀತೈತಿ ಅಂತ ಬೋಧ ಮಾಡೋದು. ಅಲ್ಲಿ ಸಾಕ್ಷಿ ಸನ್ನಿಧಾನದಿಂದನೇ ಎಲ್ಲ ನಡೀತೈತಿ ಅಂತ ಬೋಧ ಮಾಡಿದ್ದನ್ನು ಕೇಳೋ ಇಲ್ವೋ ನಾವು ಹಿಂದೆ. ಸಿದ್ಧಾಂತಿಗಳ ಅಭಿಪ್ರಾಯ ಏನದ, ಯಾಕಂದ್ರೆ ಆ ಅಭಿಪ್ರಾಯ ನಾವು ಒಪ್ಕೊಂಡಿವಿ ಅಂದ್ರೆ ಅವು ಕೂಟಸ್ಥ ಅನ್ನೋ ಪದವಿ ಹೋಗ್ಬಿಡುತ್ತೆ. ಆತ್ಮನು ಪರಿಣಾಮಿ, ಅವನಲ್ಲಿನೂ ಪರಿಣಾಮಗಳನ್ನು ತೆಗೆದುಕೊಂಡೈತಿ ಆತ್ಮನೊಳಗನು ಸಾಕ್ಷಿಗಳಗನು ಅಂತ ಒಪ್ಕೋಬೇಕು ನಾವು. ಯಾಕಂದ್ರೆ ಅವನ ಚೈತನ್ಯ ಅಂತಃಕರಣಾದಿಗಳಲ್ಲೆಲ್ಲರೊಳಗನು ಬೆರೆತು ಅವ ನೋಡಿ ಬೆರಿಬೇಕಾದ್ರೆ ಅವನಲ್ಲಿ ಕ್ರಿಯೆ ಬೇಕಲ್ಲ. ಅದಕ್ಕೆ ಸೂರ್ಯನ ದೃಷ್ಟಾಂತ ಕೊಟ್ಟು ನಿನ್ನೆ ಬಹಳ ವಿಶೇಷವಾಗಿ ಅದನ್ನ ಹೇಳ್ಕೊಂಡು ಬಂದ ನೆನಪಿರ್ಬೇಕು ನಿಮಗೆ.
ಸಾಕ್ಷಿ ಅನ್ರಿ, ಆತ್ಮ ಅನ್ರಿ, ಪರಮಾತ್ಮ ಅನ್ರಿ, ಇವರು ಕೂಟಸ್ಥ ಸ್ವರೂಪ. ಅವರಲ್ಲಿ ಯಾವ ಕ್ರಿಯಾಕಾರ ಬರೀ ಪ್ರಕಾಶ ಪುಂಜವಾಗಿದ್ದಾರೆ. ಅವ್ರ ಸ್ವಭಾವನ ಅಂತದ್ದು ಬೆಳಕಿನ ರೂಪದಾಗಿರುವುದು ಅವ್ರ ಸ್ವಭಾವ. ಅದ್ರ ಸನ್ನಿಧಾನದೊಳಗೆ ಹೋಗಿದ್ದೆಲ್ಲ ಅದರಂಗ ಕಾಣ್ತತಿ ಅಂತ ಪೂರ್ವ ಪಕ್ಷಿ ಅದರ ಸನ್ನಿಧಾನದಿಂದ ಇದು ಕರ್ತೃತ್ವ ಬಂದೈತಿ ಅಂತ ಕಲ್ಪನಾ ಮಾಡ್ಕೊಂಡು ನಾನು ನೋಡ್ರಿ. ಅದ್ರ ಕರ್ತೃತ್ವ ಯಾವುದ್ರ ಸನ್ನಿಧಾನದೊಳಗ? ಆತ್ಮನ ಸನ್ನಿಧಾನದೊಳಗನ ಅಥವಾ ಸಾಕ್ಷಿ ಸನ್ನಿಧಾನದೊಳಗನ ಅಲ್ಲಿ ಕರ್ತೃತ್ವ ಭಾವ ಬಂದೈತಿ ಅಂತ ಕಲ್ಪನಾ ಮಾಡ್ಕೊಂಡ. ಹಾಗೆ ಕಲ್ಪನಾ ಮಾಡ್ಕೊಂಡು ಇರ್ಬೇಕಲ್ಲ. ಸುದ್ದಿ ಪ್ರಮಾಣಗಳು ಏನ್ ಹೇಳ್ತಾನ? ಸಾಕ್ಷಿ ಎಂಬುದಾಗಲಿ, ಆತ್ಮ ಅನ್ನೋದಾಗಲಿ, ಪರಬ್ರಹ್ಮ ಪರಮಾತ್ಮ ಅನ್ನೋದಾಗಲಿ ಅವರು ಕೂಟಸ್ಥ ಸ್ವರೂಪರು, ಪ್ರಕಾಶ ರೂಪವಾಗಿ ಇಟ್ಕೊಂಡಾರ. ಅವರಲ್ಲಿ ಯಾವ ಕ್ರಿಯಾಕಾರ್ಯಗಳು ಇಲ್ಲ. ಏನಾದ್ರೂ ಕ್ರಿಯಾ ಮಾಡಿ ಬೆಳಗುವುದಿಲ್ಲ. ಯಾರ್ಯಾರ ಅನುಗ್ರಹ ಮಾಡ್ತತಿ ಎಂಬುದು ನಗೆಗೀಡಾದ ಮಾತು. ಆ ಸನ್ನಿಧಾನತ್ವವನ್ನು ಕಲ್ಪನಾ ಮಾಡ್ಕೊಂಡ ಸಾಕ್ಷಿ ಸನ್ನಿಧಾನದೊಳಗ ಅಂತಃಕರಣಾದಿಗಳ ಕ್ರಿಯಾಕಾರ್ಯಗಳೆಲ್ಲ ವ್ಯವಹಾರ ಮಾಡ್ತಾವ ಅಂತ ಒಪ್ಕೊಂಡ. ಅಂತೂ ಅವನ ಪರಿಣಾಮ ಒಪ್ಪಬೇಕಾಗತ್ತ. ನಾವು ಆ ಸಿದ್ಧಾಂತ ಒಪ್ಕೊಂಡು ಪೂರ್ವ ಪಕ್ಷಿ ಅಭಿಪ್ರಾಯ ಒಪ್ಕೊಂಡ್ರ ಅದ ಸಿದ್ಧಾಂತ ಹೆಂಗ್ ಒಪ್ಕೋತಾರ ನೋಡ್ರಿ. ಚೈತನ್ಯದ ಆಭಾಸದಿಂದ ಕರ್ತೃತ್ವವು ತೋರುವುದು. ಸ್ವಲ್ಪ ಇದನ್ನು ಗಮನ ಇಡ್ರಿ. ಚೈತನ್ಯದ ಆಭಾಸದಿಂದ. ಈ ಆಭಾಸ ಅಂದ್ರೆ ಏನದು? ಪ್ರಕಾಶವನ್ನ ಅಥವಾ ಆತ್ಮನ ಸ್ವರೂಪವನ್ನ ಆತ್ಮಸ್ವರೂಪ ಅಂತ ಕೇಳಿ ಅದನ್ನ ತಪ್ಪು ತಿಳುವಳಿಕೆಯಿಂದ ಆಭಾಸ ಆಭಾಸ ಅಂತ ಕರ್ಕೊಂಡ ನೋಡು. ಎಲ್ಲವೂ ಈ ಆಭಾಸದಿಂದ ಕರ್ತೃತ್ವ, ಅಜ್ಞಾತೃತ್ವ, ಜ್ಞೇಯತ್ವ, ಈ ಮುಕ್ಕುಪ್ಪಿಗಳ ವ್ಯವಹಾರ ಎಲ್ಲವೂ ಚೈತನ್ಯದ ಆಭಾಸ ರೂಪದಲ್ಲೇನೆ ಇದ್ದುಕೊಂಡಿರುವುದು. ಪ್ರಮಾತೃ ಅಂತರ ಕರ್ಕೊಳ್ಳಿ, ಕರ್ತೃ ಅಂತರ ಕರ್ಕೊಳ್ಳಿ, ಜ್ಞಾತೃ ಜ್ಞಾನ ಜ್ಞೇಯಾದಿಗಳಂತರ ಕರ್ಕೊಳ್ಳಿ. ಆಭಾಸದು ಇದು ಅನುಭಾವಿಗಳು ಅಥವಾ ಸಿದ್ಧಾಂತಿಯ ಸಿದ್ಧಾಂತ. ಪೂರ್ವ ಪಕ್ಷಿ ಸಿದ್ಧಾಂತ ಏನದ? ಅವನ ಸನ್ನಿಧಾನದೊಳಗೆ ನಮ್ಗಿದ್ರೆ ಸಾಕು, ಅದೆಲ್ಲ ಜ್ಞಾನೋದಯ ಆಗಿಬಿಡ್ಬೇಕು ನಮಗಂತ ತಿಳ್ಕೊಂಡೇವೆ. ಸೂರ್ಯನ ಸನ್ನಿಧಾನದೊಳಗಿದ್ರೆ ಸಾಕು ನಾವು. ಅವ ಸನ್ನಿಧಾನತ್ವ ಯಾಗದಲ್ಲಿ ಯಾವ ಕ್ರಿಯಾ ಕಾರ್ಯಗಳಿಂದನೂ ಕೂಡಿಲ್ಲವ. ಕೂಟಸ್ಥ ಅಂತ ಅವಾಗ ಶ್ರುತಿ ಪ್ರಮಾಣಾದಿಗಳಿಂದ ಸಿದ್ಧ ಮಾಡ್ಯಾರ. ಸಾಕ್ಷಿ ಸಿದ್ಧ ಹೇಗಾಗ್ಯಾನ? ಅಂತಃಕರಣದೊಳಗೆ ಪ್ರವೇಶ ಆಗಿ ಅಲ್ಲಿ ಕರ್ತೃತ್ವವನ್ನು ಉತ್ಪತ್ತಿ ಮಾಡ್ಯಾನ. ಬೆಳಗು ಒಂದು ಬೆಳಗ್ಯಾನ. ಇದು ಬರೀ ಅಜ್ಞಾನ ಆಭಾಸದಿಂದೊಡಗೂಡ್ಯಾನ. ತಪ್ಪು ತಿಳುವಳಿಕೆಯಿಂದಾಗಿದ್ದ ಇದು. ಸಿದ್ಧಾಂತಿ ಚೈತನ್ಯದ ಆಭಾಸದಿಂದ ಕರ್ತೃತ್ವವು ತೋರುವುದು ಎಂಬ ಸಿದ್ಧಾಂತಿಯ ಪಕ್ಷವು ಬಹಳ ತಾರತಮ್ಯ ಇದೆ. ಆ ಪಕ್ಷಕ್ಕೂ ಈ ಪಕ್ಷಕ್ಕೂ ಬಹಳ ತಾರತಮ್ಯವಿದೆ. ಇಲ್ಲೇ ಪೂರ್ವ ಪಕ್ಷದಲ್ಲಿ ಆತ್ಮನಿಗೆ ನಿಜವಾಗಿ ಪರಿಣಾಮವನ್ನು ಒಪ್ಪಬೇಕಾಗುವುದು. ಆ ಸಿದ್ಧಾಂತ ನಾವು ಒಪ್ಕೊಂಡಿವಿ ಅಂದ್ರೆ ಆತ್ಮ ಅನಿತ್ಯಾಗ್ತಾನ, ಪರಿಣಾಮ ಹೊಂತಾನ ಅಂದ್ರೆ ಅನಿತ್ಯವ. ಒಮ್ಮೆ ಹೀಗಿರ್ತಾನ, ಒಮ್ಮೆ ಹಾಗಿರ್ತಾನ ಅಂದ್ರೆ ಅನಿತ್ಯವ. ಅವಗೂ ಮರಣಾದಿಗಳುಂಟು, ಒಮ್ಮೆ ಕ್ಷಯ ಆಗ್ತಾನ ಅಂತ ನಿಶ್ಚಯ ಮಾಡ್ಕೋಬೇಕಾಗ್ತದೆ. ಅದೈತೆನ್ನೋದ್ರಲ್ಲಿ. ಆದರೆ ಸಿದ್ಧಾಂತದಲ್ಲಿ ಹಗ್ಗದ ಹಾವಿನಂತೆ ಆಭಾಸವು ಬರೀ ಉಸಿ ತೋರಿಕೆಯಾಗಿರುತ್ತವೆ.
ಆ ವಿಷಯವನ್ನು ಕನ್ನಡಿಯಲ್ಲಿ ತೋರುವ ಮುಖ ಆಭಾಸದ ದೃಷ್ಟಾಂತದಲ್ಲಿ ಶ್ಲೋಕ 38-43ರಲ್ಲಿ ಆಗಲೇ ಹೇಳಿರುತ್ತೇವೆ. ಕರ್ತೃತ್ವದ ಉತ್ಪತ್ತಿ ಯಾವುದರಿಂದ ಆಗ್ತತಿ ಅಂತ ಸ್ಪಷ್ಟವಾಗಿ ಹೇಳ್ಯಾರ ನೋಡ್ರಿ, ಲಕ್ಷ ಇರ್ಲಿ. ನಾವು ಏನೇನ್ ಮಿಕ್ಸ್ ಮಾಡ್ಕೋತೇವೋ, ಕಲಬೆರಕೆ ಯಾವ್ಯಾವ್ದನ್ನ ಕೂಡಿಸ್ಕೋತೇವೋ, ನಮ್ಮ ಶಾಸ್ತ್ರ ವಿಪರೀತ ಪೃಚ್ಛ ಅಂತ ಹೇಳ್ತಾರೆ ನೋಡ್ರಿ. ವಿಪರೀತವಾಗಿ ಹೇಳುದು. ಕರ್ತೃತ್ವದ ಅಸ್ತಿತ್ವ ಬಂದದ್ದು ಸಾಕ್ಷಿ ಸನ್ನಿಧಾನತ್ವದೊಳಗಲ್ಲ, ಕರ್ತೃವಿನ ಭಾವ. ಅದು ಚೈತನ್ಯದ ಆಭಾಸದಿಂದ ಒಡಗೂಡಿ. ಇದನ್ನ ಬಿಡಿಸಿಕೊಂಡು ನೋಡಿದಾಗ ಅದಕ್ಕೆ ದೃಷ್ಟಾಂತನು ಕೊಟ್ಟ. ಸಿದ್ಧಾಂತದಲ್ಲಿ ಹಗ್ಗದ ಹಾವಿನಂತೆ ಆಭಾಸವು ಬರೀ ಹುಲಿ ತೋರಿಸಿ ಆಗಿರುತ್ತದೆ. ತಪ್ಪು ತಿಳುವಳಿಕೆ ಆಗಿರುತ್ತದೆ ಅಷ್ಟ. ಈ ವಿಷಯವನ್ನು ಕನ್ನಡಿಯಲ್ಲಿ ತೋರುವ ಮುಖ ಆಭಾಸದ ದೃಷ್ಟಾಂತದಲ್ಲಿ ಆಗಲೇ ಹೇಳಿರುತ್ತೇವೆ. 38-43ನೇ ಶ್ಲೋಕದ ಪರ್ಯಂತ ಅದೇ ವಿಷಯವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಾರೆ ಎಂದ. ಅದನ್ನು ತೆಗೆದು ನೋಡಬಹುದು ಅವಕಾಶ ಇದ್ದವರು. ಇನ್ನ ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ, ಸಾಕ್ಷಿ ಪ್ರತ್ಯಯಗಳ ವಿಂಗಡ. ಪ್ರತ್ಯಯಗಳಾಗುವುದು ನಮಗೆ ಗೊತ್ತದ, ಸಾಕ್ಷಿ ಜ್ಞಾನ ಆಗ್ಯದ ನಮಗಲ್ಲ. ಆದ್ರಿಂದ ಅವೆರಡನ್ನೂ ಯಾವ ರೂಪದೊಳಗೆ ಇಲ್ಲೇ ಪ್ರತ್ಯಯಗಳು ಬೇರೆ ಸಾಕ್ಷಿಗಳು ಬೇರೆ ಅಂತ ಸಿದ್ಧ ಮಾಡ್ತಾರೆ ಬಹಳ ಸೂಕ್ಷ್ಮವಾಗಿ. ನ ಆತ್ಮ ಆಭಾಸತ್ವ ಸಿದ್ಧಶ್ಚ ಏತತ್ ಆತ್ಮನು ಅಗ್ರಹಣ ಪೃಥಕ್. ಸಂದಾಯ್ತಂದ್ರೆ ನಮಗ ಚೈತನ್ಯ ಬೇರೆಯಾಗಿ ಎಲ್ಲರ ಮುಖಾದೇಶ್ಯ ಪೃಥಕ್ ಸಿದ್ಧಿರ್ಯ ತ್ವ ಅನ್ಯೋನ್ಯ ಸಂಶ್ರಯ ಅಧ್ಯಕ್ಷಸ್ಯ ಪೃಥಕ್ ಸಿದ್ಧಾವ ಆಭಾಸಸ್ಯ ತದೀಯತ ಆಭಾಸಸ್ಯ ತದೀಯತ್ವೇ ಅಧ್ಯಕ್ಷ ವ್ಯತಿರಿಕ್ತತಃ. ಇವೆರಡು 112, 113 ಆಕ್ಷೇಪ. ಇದು ಆಕ್ಷೇಪ ಮಾಡ್ತಾರೆ. ಇವೆರಡು ಶ್ಲೋಕ ಆಕ್ಷೇಪದಿಂದ ಒಳಗೂಡಿವ. ಆತ್ಮನನ್ನು ಬೇರೆಯಾಗಿ ಕಾಣದೇ ಇರುವುದರಿಂದ ಆತ್ಮ ಆಭಾಸತ್ವವು ಸಿದ್ಧಿಯೇ ಇಲ್ಲ. ಲಕ್ಷ ವಯಸ್ಸಲ್ಲಿ ನಾವು ಆತ್ಮನನ್ನು ಬೇರೆಯಾಗಿ ಕಾಣದೇ ಇರುವುದರಿಂದ ಆತ್ಮ ಆಭಾಸತ್ವ ಸಿದ್ಧಿಯೇ ಇಲ್ಲ. ಆಭಾಸ ಸಿದ್ಧ ಆಗುವುದಿಲ್ಲ. ಆತ್ಮನನ್ನು ನಿಜವಾಗಿ ನಾವು ಬೇರೆಯಾಗಿ ಕಂಡಿದ್ರ ಅವಾಗ ಇದು ಆತ್ಮ, ಇದು ಆಭಾಸ ಅಂತ ಸಿದ್ಧ ಮಾಡಬಹುದು. ನಾವು ಬೇರೆಯಾಗಿ ಆತ್ಮ ಚೈತನ್ಯವನ್ನು ಯಾರಾದ್ರೂ ಕಂಡದ್ದುಂಟ? ಯಾರ್ಯಾರು ಅದು ವಿಷಯ ಆಗೈತೆ? ಆತ್ಮ ಅಂತ ಶಬ್ದ ಬಳಸ್ತೇವೆ ನಾವು. ಅದು ಯಾರಿಗಾದ್ರೂ ನೋಡಿ, ವಸ್ತುಗಳು ಪ್ರತ್ಯೇಕ ರೂಪದೊಳಗೆ ಕಾಣ್ತಾವಲ್ಲ, ನಮ್ಮ ಅಂತಃಕರಣಕ್ಕೆ ಗೋಚರ ಆಗ್ತದೆ. ಪ್ರತ್ಯೇಕ ರೂಪದೊಳಗೆ ನಮಗೆ ಜ್ಞಾನ ಆಗ್ತಕ್ಕದ. ಪುಸ್ತಕ ಜ್ಞಾನ, ನವಿಲಿನ ಜ್ಞಾನ, ಗಿಳಿ ಜ್ಞಾನ, ಇವೆಲ್ಲ ಪಕ್ಷಿಗಳ ಜ್ಞಾನ ಆಗಲಿ, ಪ್ರಾಣಿಗಳ ಜ್ಞಾನ ಆಗಲಿ ಆಗ್ತಕ್ಕಲ್ಲ. ಅಂಥದ್ದು ಅಂತ ಹೆಸರು ಸಾಕು, ಅಂಥದ್ರ ಆಕಾರ ಮನಸ್ಸಾಗ್ಬಿಡುದು. ಇದು ಪ್ರತ್ಯಯ ಅಂತ ಕರೀತಾರೆ. ಆಗ ಆತ್ಮನ ಹೆಂಗ್ ಪ್ರತ್ಯಯ ಮಾಡ್ಕೊಂಡಿರಿ? ಅದು ವಿಷಯ ಆಗೈತೇನೆ. ಹಿಂಗ ಯಾವ್ದಾರ ಅಂತಃಕರಣಾದಿಗಳಿಂದ ಪ್ರಮಾಣಗಳಿಂದ ನೋಡಿಕೊಂಡು ಆತ್ಮನ ಪ್ರತ್ಯಯ ಮಾಡ್ಕೊಂಡಿರ? ಹಿಂದೆ ಹೇಳ್ಕೊಂಡ್ ಬಂದಾರ ಅವ್ರು.
ಇವತ್ತು ಯಾವತ್ತೂ ಗೋಚರ ಆಗಿಲ್ಲದ. ಮತ್ತ ಅದನ್ನ ಬೇರೆಯಾಗಿ ನೋಡಿಕೊಂಡೇ ಇಲ್ಲ ಅಂದ್ರ ಅದರದ ಆಭಾಸ ಇರುವಂತ ನಿರ್ಣಯ ಹೆಂಗ, ಏನು ಪ್ರಮಾಣಕ್ಕೆ? ನೀವು ತಪ್ಪರ ತಿಳ್ಕೊಡ್ರಿ, ಒಬ್ಬರ ಸರಿಯಾಗಿರೋ ತಿಳ್ಕೊಡ್ರಿ, ಇಲ್ಲ ತಪ್ಪರ ತಿಳ್ಕೊಡ್ರಿ. ಅದರದ ಇದು ಚೈತನ್ಯದ ಆಭಾಸವೇ ಅಂತ ಯಾಕ ಪ್ರಮಾಣ ಏನದಕ್ಕೆ? ಬಲು ಸೂಕ್ಷ್ಮವಾಗಿರುವಂತ ಈ ಆಭಾಸ ಚೈತನ್ಯ ನೋಡೋದಕ್ಕೆ ಆಭಾಸ ಚೈತನ್ಯ ಅಂತ ಕರೀತಾರೆ. ವ್ಯಾವಹಾರಿಕ ಸತ್ಯತ್ವ ಬುದ್ಧಿಯಿಂದೊಡಗೂಡಿ ಅದಕ್ಕೆ ಆಭಾಸ ಅಂತ ಕರೆದಾರ, ಆಭಾಸ ಚೈತನ್ಯ ಅಂತ ಕರೆದಾರ. ಬಿಡಿಸುಗಳ ಮುಂದೆ ಅನುಸರಿಸಿಕೊಂಡು ನೋಡ್ಕೊಳ್ತಾರ. ಆಭಾಸ ಹುಸಿ ತೋರಿಕೆ ಅಂತಾನೆ ಹೇಳ್ಕೊಂಬಂದ ಮೇಲೆ ಹೇಳ್ಯಾರ ನೋಡ್ರಿ. ಹಗ್ಗದ ಹಾವಿನಂತೆ ಆಭಾಸವು ಬರೀ ಹುಸಿ ತೋರಿಕೆಯಾಗಿರುತ್ತದೆ ಅಂತ ಮೇಲೆ ಹೇಳ್ಯಾರ. ಯಾವುದರ ಹುಸಿ ತೋರಿಕೆ ಅದು? ಆತ್ಮನ ಹುಸಿ ತೋರಿಕೆ ಅಂತ ಇಟ್ಕೊಳ್ರಿ, ಸಾಕ್ಷಿ ಹುಸಿ ತೋರಿಕೆ ಅಂತ ಇಟ್ಕೊಂಡ್ರಿ ಅಂದ್ರೆ ಸಾಕ್ಷಿ ಬೇರೆ, ಆ ಹುಸಿ ತೋರಿಕೆ ಬೇರೆ ಅಲ್ವಾ? ಹಂಗೇನಾರ ನಿಮಗೆ ಪ್ರತ್ಯಕ್ಷ ಅನುಭವ ಬಂದತ್ತೇನ? ಅಲ್ಲಿಂದ ಅಲ್ಲಿಗೆ ಸಾಕ್ಷಿ ಇದ್ದಾನ, ಅದರ ಆಭಾಸ ಈ ಕಡೆ ಐತಿ ಅಂತ ಏನಾದ್ರೆ ಯಾರಿಗಾರ ಅನುಭವ ಬಂದತ್ತೆ? ಹಂಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ರಹಸ್ಯವಾಗಿರುವಂತಹ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಹಿಡ್ಕೋಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಅದೇ ರೂಪದೊಳಗೆ ಇರ್ತೇವೆ. ಅಂತೂ ಇಲ್ಲಿ ಆತ್ಮ ಆಭಾಸತ್ವ ಸಿದ್ಧಿಯೇ ಇಲ್ಲ. ನಾವು ಆತ್ಮನನ್ನ ಬೇರೆಯಾಗಿತ್ತು ಅನುಭವ ಮಾಡಿದ್ರೆ ಮಾತ್ರ ಅವಂದೇ ಇದು ಆಭಾಸ ಅಂತ ನಿರ್ಣಯ ಮಾಡ್ಕೋಬಹುದು. ಬೇರೆಯಾಗಿ ಒಮ್ಮೆನೂ ಕಂಡಿಲ್ಲ, ಕಾಣಕ್ ಬರುವುದೂ ಇಲ್ಲ. ಅದು ಯಾಕೆ ಬರುವುದಿಲ್ಲ ಅಂದ್ರೆ ನಮ್ಮ ಸ್ವರೂಪ. ನಮ್ಮ ಸ್ವರೂಪ ಎಂದೂ ನಮಗೆ ವಿಷಯ ಆಗುವುದಿಲ್ಲ. ಯಾವ ಪ್ರಮಾಣದಿಂದ ಒಡಗೂಡಿ ನೋಡಿಕೊಂಡ್ರೂ ಗೊತ್ತಾಗೋದಿಲ್ಲದೆ ನಮ್ಮ ಸ್ವರೂಪ. ಗೊತ್ತಾಗತ್ತೇನ? ಎಷ್ಟು ಮಾರ್ಮಿಂಗ್ ಐತಿ ನೋಡ್ರಿ. ಇಲ್ಲಿ ವಿಂಗಡಣೆ ಮಾಡ್ಕೊಳ್ಳೋದ್ರಿಂದ ಸಾಕ್ಷಿ ಮತ್ತು ಪ್ರತ್ಯಯಗಳನ್ನು ವಿಂಗಡಣೆ ಮಾಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಇಲ್ಲಿ ದೃಷ್ಟಾಂತ ಕೊಟ್ಟಾರಲ್ಲ, ದೃಷ್ಟಾಂತದೊಳಗ ಮುಖಾದಿಗಳು ಬೇರೆಯಾಗಿ ಸಿದ್ಧವಾಗಿರುತ್ತವೆ. ಮುಖ ನಮ್ಮ ಪ್ರತಿಬಿಂಬ ಆಭಾಸ ರೂಪದೊಳಗೆ ಕಾಣಿಸ್ತಲ್ಲ ಕನ್ನಡಿಯೊಳಗೆ, ಅದಕ್ಕಿಂತ ಬೇರೆಯಾಗಿ ಮುಖ ಇದ್ದುಕೊಂಡ್ರು ಅದರ ಅನುಭವ ನಮಗಾಗ್ಯದ. ಆದರೆ ಇಲ್ಲಿ ಅನ್ಯೋನ್ಯಾಶ್ರಯ ಉಂಟಾಗಿರುತ್ತವೆ. ಸಾಕ್ಷಿಯು ಬೇರೆಯಾಗಿ ಸಿದ್ಧವಾದರೆ ಆಭಾಸವು ಅವನದು ಎಂದಾಗುತ್ತದೆ. ಆಭಾಸವು ಅವನದಾದರೆ ಸಾಕ್ಷಿಯು ಬೇರೆ ಎಂದಾಗುತ್ತದೆ. ಮತ್ತೆ ಆಭಾಸ ಅಂತ ಹೇಳ್ಕೊತ ಬರ್ತಿರಲ್ಲ, ಏನಿದಕ್ಕ ಅನುಭವದೊಳಗೆ ಇದು ಹೆಂಗೈತಿ ನೋಡ. ಆಕ್ಷೇಪ ಎಷ್ಟು ಸೂಕ್ಷ್ಮವಾಗಿ ಪೂರ್ವ ಪಕ್ಷಿ ಆಕ್ಷೇಪಗಳನ್ನು ಮಾಡ್ತಾನೆ. ಸಾಕ್ಷಿ ಮತ್ತು ಈ ಆಭಾಸ ಪ್ರತ್ಯಯಗಳು ಇವನು ವಿಂಗಡಣೆ ಮಾಡ್ಕೊಳಕ್ ಬರುತ್ತಾ ನೋಡ್ರಿ. ಅದಕ್ಕೆ ಹೇಳ್ತಾರ, ನಾನು ಎಂದು ತೋರುತ್ತಿರುವುದು ಆಭಾಸ ಸಹಿತವಾದ ಅಹಂಕಾರವು ನಿಜವಾದ ಚೈತನ್ಯವಲ್ಲ ಎನ್ನುವುದಕ್ಕೆ ಪ್ರಮಾಣವೇನಿದೆ? ಏನಾದ್ರೂ ಪ್ರಮಾಣ ಸಿಗುತ್ತ ನಮಗೆ? ನಾನು ಎಂದು ತೋರುತ್ತಿರುವುದು ಆಭಾಸ ಸಹಿತವಾದ ಅಹಂಕಾರವು ಅಂತ ನಿರ್ಣಯ ಮಾಡಿದ್ದಾರೆ. ಹೌದು, ನಾನು ಎಂದು ತೋರುತ್ತಿರುವುದು ಆಭಾಸ ಸಹಿತ, ರಹಿತಲ್ಲ,
ಸಹಿತವಾಗಿರುವಂತಹ ಅಹಂಕಾರ. ಅದನ್ನ ಹಿಂದೂ ಹೇಳ್ಕೊಂಬಂದಾರ. ಆ ತಪ್ಪು ತಿಳುವಳಿಕೆಯ ಆಭಾಸ ಯಾವಾಗ ಆಪೇಕ್ಷಿಕವಾಗಿ ಮತ್ತೊಂದರಿಂದ ಹೇಳ್ತೈತೆ ಅವಾಗ ಅಹಂಕಾರ ರೂಪ ಆಗತ್ತೆ. ಅದು ಅದೇ ಅಹಮ್ಮು ಅಂತ ಹೇಳ್ಕೊತ ಬಂದ. ಅಂತಃಕರಣಾದಿಗಳಲ್ಲಿ ಸಂಯೋಗ ಹೊಂದಿ, ಇಂದ್ರಿಯಾದಿಗಳಲ್ಲಿ ಸಂಯೋಗ ಹೊಂದಿ ಅದೇ ಆಭಾಸ ಅದಾಗ ಅದು ಅಹಂಕಾರ ಆಗತ್ತೆ ಅಂತ ಹೇಳ್ಕೊತ ಬಂದಾರ. ಹಿಂಗ ಅಹಂಕಾರವು ನಾನು ಎಂದು ತೋರುತ್ತಿರುವುದು ಆಭಾಸ ಸಹಿತವಾದ ಅಹಂಕಾರ. ನಾನು ನಾನು ಅಂತ ಕರ್ಕೊಂತೇವಲ್ಲ, ಇದ್ರಾಗ ಏನೇನು ಕುಡ್ಕೊಂಡಿರ್ತದೆ ನಾನೇನೊಳಗಂಗಾರ ಆಭಾಸದಿಂದೊಡಗೂಡಿ ಅಹಂಕಾರ ಆಗಿರುತ್ತೆ. ಆಭಾಸ ಕೂಡದ ಅಹಂಕಾರ ಆಗ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇದು ನಿಜವಾದ ಚೈತನ್ಯವಲ್ಲ ಎನ್ನುವುದಕ್ಕೆ ಪ್ರಮಾಣವೇನಿದೆ? ಈ ಆಭಾಸ ನಿಜವಾದ ಚೈತನ್ಯ ಅಲ್ಲದು, ಪ್ರತಿಬಿಂಬ ಅನ್ನೋದಕ್ಕೆ ಪ್ರಮಾಣ ಏನೈತ್ರಿಪ್ಪ? ಸಾಕ್ಷಿನ ಮೊದಲು ಸಿದ್ಧ ಮಾಡ್ಯಾರ, ನೆನಪಿರ್ಲಿಲ್ಲ ನಮಗೆ. 97-98ನೇ ಶ್ಲೋಕದಾಗ ಮಾಡ್ಕೊಂಬಂದಿಲ್ಲ. ಇಲ್ಲೇ ಮುಖವನ್ನು ಬೇರೆ ಕಂಡಿದ್ದು ಮುಖದ ಪ್ರತಿಬಿಂಬವನ್ನು ಕಾಣುವಂತೆ ಚೈತನ್ಯವನ್ನೇ ಎಲ್ಲಿ ಬೇರೆ ಕಂಡಿರುತ್ತೇವೆ? ಮುಖಾನ ಬೇರೆ ಕಂಡೇವು ನಾವು. ಮುಖವನ್ನು ಬೇರೆ ಕಂಡಿದ್ದು ಮುಖದ ಪ್ರತಿಬಿಂಬವನ್ನು ಕಾಣುವಂತೆ. ಹಂಗ ಸಾಕ್ಷಿ ಅಥವಾ ಆತ್ಮ ಚೈತನ್ಯ ಅಥವಾ ಅದರ ಆಭಾಸ ಚೈತನ್ಯ, ಇವುಗಳನ್ನು ವಿಂಗಡಿಸಿಕೊಂಡು ನೋಡಿದ್ದು ಅನುಭವ ಎಲ್ಲರ ಐತೆ ಅನ್ನೋದ್ಲೆ. ಮುಖವನ್ನು ಬೇರೆ ಕಂಡಿದ್ದು ಮುಖದ ಪ್ರತಿಬಿಂಬವನ್ನು ಕಾಣುವಂತೆ ಚೈತನ್ಯವನ್ನೇ ಎಲ್ಲಿ ಬೇರೆ ಕಂಡಿರುತ್ತೇವೆ ಎಂಬುದು ಆಕ್ಷೇಪದ ಸಾರ. ನೀವು ಆಕ್ಷೇಪ ಹೇಗೆ ಮಾಡ್ಕೊಂಡನ ಅನ್ನೋದ್ರ ಸಾರ. ಮುಖನ ಬೇರೆಯಾಗಿ ಕಂಡೇವಿ, ಈ ಮುಖ ಹ್ಯಾಂಗ್ ಕಂಡೇವಿ ಅನ್ನೋದನ್ನ ಅನುಭವಾನುಸಾರಿಯಾಗಿ ನೋಡ್ರಿ. ನಿಮ್ಮ ಮುಖ ನೀವ ಕಂಡಿರೆ, ಏನನ್ನ ಅನ್ವಯ ಮಾಡ್ಕೊಂಡು ಅದನ್ನ ಕಂಡಿರಿ ಮುಖನ? ಆಭಾಸವನ್ನ ಅನ್ವಯ ಮಾಡಿಕೊಂಡ, ಆಭಾಸವನ್ನ ಅನುಸರಿಸಿಕೊಂಡ ಮುಖ ಗೊತ್ತಾಗೈತಿ. ಅದು ಪ್ರತಿಬಿಂಬನ ಕಂಡಿಲ್ಲ ಅಂದ್ರೆ ಮುಖ ನಿಮಗೆ ಏನಾದ್ರೂ ಗೊತ್ತಾಗಿದೆ ನಾ ಈಗ ಇದ್ದೇನೆ ಅಂತ? ಕನ್ನಡಿಗಳಿಗೆ ನೋಡಿ ನೋಡಿ ಅಭ್ಯಾಸ ಆಗಿರ್ತದ, ಅದು ಸಂಸ್ಕಾರ ಆಗಿರ್ತದ. ಆಗ ನನ್ನ ಮುಖ ಈಗ ಐತಿ ಅಂತ ಗೊತ್ತಾಗ್ತದೆ. ಅಥವಾ ಫೋಟೋ ತೆಗಿತಾರ, ಆ ಫೋಟೋ ನನ್ನ ಮುಖ ಹಿಂಗೈತಿ ನೋಡ, ಆಶ್ಚರ್ಯ ಪಡ್ತೇವೆ ಅಲ್ಲ? ಎಲ್ಲಾದ್ರೂ ಒಂದು ಮುಖದ ಮೇಲೆ ಒಂದು ನರ್ಲೆ ಅಥವಾ ಒಂದು ಕಪ್ಪು ಚಿಕ್ಕೆ ಅದೆಲ್ಲರೂ ಇತ್ತು ಅಂದ್ರೆ ಅದು ಪ್ರತಿಬಿಂಬ ಬರ್ತದೆ. ಆಭಾಸವನ್ನು ಅನುಕರಣೆ ಮಾಡದ ನಿಮ್ಮ ಮುಖನ ಗೊತ್ತಾಗಿಲ್ಲ. ಆ ಆಭಾಸ ಮತ್ತು ಆ ಚೈತನ್ಯ ಎರಡು ಬೇರೆ ಬೇರೆ ಅಂತ ವ್ಯವಹಾರ ನೋಡಬೇಕು. ವ್ಯಾವಹಾರಿಕ ದೃಷ್ಟಿಯ ಅಪೇಕ್ಷೆಯಿಂದ ಅದೇ ಆತ್ಮ ಚೈತನ್ಯವನ್ನು ಆಭಾಸ ಅಂತ ಕರ್ಕೊಂಡ. ಬೇರೆ ಇಲ್ಲ ಅನುಭವದೊಳಗೆ ನೋಡಿದಾಗ ತಪ್ಪು ತಿಳ್ಕೊಂಡಿವಿ ಅಂತ. ಹಿಂದ 97-98ನೇ ಶ್ಲೋಕಗಳಲ್ಲಿ ಸಾಕ್ಷಿಯನ್ನು ಶ್ರುತಿ ಪ್ರಮಾಣದಿಂದ ಸಾಧಿಸಿ ತೋರಿಸಿರುತ್ತದೆಯಾದರೂ ಅದನ್ನು ಅನುಭವಾರೂಢವಾಗಿ ಮಾಡಿಕೊಡುವುದಕ್ಕಾಗಿ ಇಲ್ಲಿ ಮತ್ತೆ ಆಕ್ಷೇಪವನ್ನು ತೆಗೆದು ವಿಸ್ತಾರವಾಗಿ ಸಾಕ್ಷಿ ನಿರೂಪಣೆಯನ್ನು ಮಾಡಿರುತ್ತದೆ ಎಂದು ತಿಳಿಯಬೇಕು.
ಸಾಕ್ಷಿಯನ್ನ ಇನ್ನಷ್ಟು ದೃಢಪಡಿಸುವುದಕ್ಕೋಸ್ಕರ ಇಲ್ಲಿ ಅದನ್ನ ಹಾಗೆ ಮಾಡ್ಯಾರ ಅಂತ ಹೇಳ್ತಾರ. ಅಂದ್ರೆ ನ ಏವಂ ಸ್ವಪ್ನೆ ಪೃಥಕ್ ಸಿದ್ಧೆ ಪ್ರತ್ಯಯಸ್ಯ ದೃಶೇಸ್ತತಃ ಅರ್ಥಾತ್ ತತ್ರ ಶೂನ್ಯತ್ವ ಪ್ರತ್ಯಯಸ್ಯ ಆತ್ಮ ಅಗ್ರಹ. ಅದಕ್ಕಿಲ್ಲಿ ಹಾಗಲ್ಲ, ಈ ಆಕ್ಷೇಪ ತಿಳ್ಕೊಂಡನಲ್ಲ, ಹಾಗಲ್ಲ. ಏಕೆಂದರೆ ಕನಸಿನಲ್ಲಿ ಪ್ರತ್ಯಯವೂ ಸಾಕ್ಷಿಯೂ ಬೇರೆ ಬೇರೆಯಾಗಿ ಸಿದ್ಧವಾಗಿರುತ್ತವೆ. ಅಲ್ಲಿ ರಥಾದಿಗಳು ಇರುವುದಿಲ್ಲವಾದ್ದರಿಂದ ಪ್ರತ್ಯಯವನ್ನು ಆತ್ಮನು ಅರಿಯುತ್ತಿರುತ್ತಾನೆ. ಕನಸಿನ ದೃಷ್ಟಾಂತ ಕೊಟ್ಟಾರ ನೋಡ್ರಿ, ಇದನ್ನ ಸಮನ್ವಯ ಮಾಡ್ಕೋಬೇಕು. ಇಲ್ಲಿ ಬಹಳ ಇದನ್ನು ಸಮನ್ವಯ ಮಾಡಿಕೊಳ್ಳುವಾಗ ಏನಾದ್ರು ಇದು ಅಂತ ಸಂಶಯ ಬಹಳ ಇರ್ತದೆ. ಕನಸಿನಲ್ಲಿ ವಿಷಯಗಳಿರುವುದಿಲ್ಲ, ಕನಸಿನಲ್ಲಿ ವಿಷಯಾದಿಗಳು ಇರುವುದಿಲ್ಲ. ಇದು ಯಾವದರ ಅಭಿಪ್ರಾಯ? ಕನಸಿನೊಳಗ ವಿಷಯಾದಿಗಳು ಇರುವುದಿಲ್ಲ, ವಿಷಯಗಳು ಇರುವುದಿಲ್ಲ. ಅಲ್ಲಿ ಗಾಡಿಗಳಿರುವುದಿಲ್ಲ, ಕುದುರೆಗಳಿರುವುದಿಲ್ಲ, ದಾರಿಗಳಿರುವುದಿಲ್ಲ. ಆದರೂ ರಥಗಳನ್ನು, ಕುದುರೆಗಳನ್ನು, ದಾರಿಗಳನ್ನು ಸೃಷ್ಟಿಸುತ್ತಾನೆ. ಇದು ದೃಷ್ಟಾಂತ, ಬರೀ ಅನುಭವ ಅಲ್ಲ. ಅನುಭವದೊಳಗಲ್ಲಿ ವಿಷಯಗಳಿಲ್ಲ ಅಂತ ಅನಿಸಿಲ್ಲ ನಮಗೆ. ಅಲ್ಲಿ ಗಾಡಿಗಳಿಲ್ಲ, ಕುದುರೆಗಳಿಲ್ಲ, ಮಾರ್ಗಗಳು, ದಾರಿಗಳು ಇಲ್ಲ ಅಂತ ಅನಿಸಿಲ್ಲ ಅನುಭವದೊಳಗೆ ನೋಡಿಕೊಂಡಾಗ. ಈಗ ಬರೀ ದೃಷ್ಟಾಂತಕ್ಕೆ ಕನಸಿನ ಅಂದ್ರೆ ನಾವು ಈ ಎತ್ತರದ ದೃಷ್ಟಿಯಿಂದ ಕನಸನ್ನ ಹೇಗೆ ನೋಡ್ಕೊಂಡೇವೋ ಹಾಗ ಅದನ್ನ ದೃಷ್ಟಾಂತಕ್ಕೆ ಬಳಸ್ಕೊಂಡಾರ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕನಸಿನಲ್ಲಿ ವಿಷಯಗಳಿರುವುದಿಲ್ಲ, ಅಲ್ಲಿ ಗಾಡಿಗಳಿರುವುದಿಲ್ಲ, ಕುದುರೆಗಳಿರುವುದಿಲ್ಲ, ದಾರಿಗಳಿರುವುದಿಲ್ಲ. ಆದರೂ ರಥಗಳನ್ನು, ಕುದುರೆಗಳನ್ನು, ದಾರಿಗಳನ್ನು ಸೃಷ್ಟಿಸುತ್ತಾನೆ. ಎಂಬ ಶ್ರುತಿಯಲ್ಲಿಯೂ ಹಾಗೆಂದು ಹೇಳಿದೆ. ಬೃಹದಾರಣ್ಯಕ ಶ್ರುತಿಯೊಳಗೆ ಹಂಗೆ ಹೇಳ್ಕೊತ ಬಂದ. ಕನಸಿನಲ್ಲಿ ಗಾಡಿಯ ಮುಂತಾದ ವಿಷಯಗಳ ರೂಪದಿಂದ ಕಾಣುವುದೇನು? ಕನಸಿನಲ್ಲಿ ಗಾಡಿಯ ಮುಂತಾದ ವಿಷಯಗಳ ರೂಪದಿಂದ ಕಾಣುವುದೇನು? ಮನಸ್ಸಿನ ವಾಸನಾ ಪ್ರತ್ಯಯವು. ಇದು ದೃಷ್ಟಾಂತ, ಅನುಭವ ಅಲ್ಲ. ಎಚ್ಚರದ ನೋಡಲ್ಲ ಹೇಳ್ತಾರೆ, ಎಚ್ಚರದ ಅಪೇಕ್ಷೆಯಿಂದ ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡಾನೆ. ಅದನ್ನು ಬೆಳಗುವುದು ಯಾವುದು? ಅಲ್ಲಿ ಎಲ್ಲ ತೋರ್ಕೊಂಡವಲ್ಲ, ಕನಸಿನ ತೋರ್ಕೊಂಡವ. ಅಲ್ಲಿ ವಿಷಯಗಳಿಲ್ಲ ಇದ್ರೂ ವಿಷಯಗಳಂತ ತೋರ್ಯವ, ಗಾಡಿಗಳಿರ್ಲಿಲ್ಲ ಅಂದ್ರೂ ಗಾಡಿಗಳಂತೆ ತೋರ್ಯವ, ಕುದುರೆಗಳಿರ್ಲಿಲ್ಲ ಅಂದ್ರೂ ಕುದುರೆಗಳಂತೆ ತೋರ್ಯದ. ಅದೆಲ್ಲ ತೋರಿಕಿನ ಅಲ್ಲ. ಅವಾಗ ಈ ಹಿರಣ್ಯ ಗರ್ಭ ಅಂತ ಕರೀತಾರ, ತೈಜಸ ಅಂತ ಕರೀತಾರ. ಅದೆಲ್ಲವೂ ಪ್ರಕಾಶನ. ಆ ಪ್ರಕಾಶವನ್ನ ವಿಷಯಾದಿಗಳು ಅಂತ ಕಲ್ಪನಾ ಮಾಡ್ಕೊಂಡಾನ, ಗಾಡಿಗಳು ಅಂತ ಕಲ್ಪನಾ ಮಾಡ್ಕೊಂಡಾನ, ಕುದುರೆಗಳು ಅಂತ ಕಲ್ಪನಾ ಮಾಡ್ಕೊಂಡಾನ, ಮಾರ್ಗಗಳು ಅಂತ. ರಾಜನ ರಥ ತಯಾರಾತು, ಅದ್ರಾಗ ಹತ್ಕೊಂಡು ರಾಜನು ಬರಕತ್ತಾನ ಅಂತ ಕಲ್ಪನಾ ಮಾಡ್ಕೊಂಡಾನ. ಯಾವುದೊಂದು ವಿಷಯನೂ ಇಲ್ಲ ಅಲ್ಲಿ, ಬರೀ ಮನಸ್ಸಿನ ಕಲ್ಪನೆ ಅಂತ ಹೇಳ್ಕೊಂಡ. ಹೌದು, ಅಷ್ಟೆಲ್ಲ ತೋರಿಕೊಂಡವಲ್ಲ. ಅವು ಯಾವ ಇಲ್ಲ, ಇಲ್ದನ ತೋರ್ಕೊಂಡವಲ್ಲ. ಅಲ್ಲೇ ಇಲ್ಲದನ ಅದಕ್ಕೆ ವಿವರ್ಥವಾದ ಅಂತನೂ ಕರೀತಾರ, ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರ. ಅನುಭವಿಗಳು ಅದನ್ನ ಆ ರೂಪದಲ್ಲೂ ಕರ್ಕೊಂಡಾರ. ಏನ್ ತಪ್ಪೇನಲ್ಲ. ವಸ್ತುಗಳು ಇರದೇ ಇದ್ರು ಇದ್ದಂಗ ತೋರ್ತಾವ.
ಭೂಮಿಯೊಳಗೆ ದೊಡ್ಡ ಕೆರೆ ಸಿಕ್ತಪ್ಪ ಆನಂದ ನಮ್ಗೆ ನೀರು ಕುಡಿದು ಮತ್ತೆ ಮುಂದೆ ಪ್ರಯಾಣ ಪ್ರಾರಂಭ ಮಾಡಿದ್ರೆ ಚಿಂತೆ ಇಲ್ಲ. ಎಲ್ಲೆಲ್ಲಿ ಒಂದು ಗಿಡ ಬಳ್ಳಿ ಇಲ್ಲ, ಮರುಭೂಮಿ ಅಂಥದ್ರೊಳಗಿಂತ ಕೆರೆ ದೊಡ್ಡ ಕೆರೆ ಅದು ನೋಡು. ಕೆರೆ ಹೊಡಿತಿರ್ತಾವ, ಅದು ಖತ್ರ ಆತ್ಮನ್ನ ದೂರ ಹೋಗ್ತದೆ, ಸಿಗುದೇ ಇವನ ಕೈಗ ತೋರುದು ಬಿಟ್ಟಿಲ್ಲ, ಆದ್ರೆ ಯಥಾರ್ಥ ಅದು ಇಲ್ಲ. ಹಾಗೆ ಇಲ್ಲಿ ಕಾಯಿನೊಳಗೆ ಇದೆಲ್ಲವೂ ಕಂಡದ್ದು ಮನುಷ್ಯನ ವಾಸನ ಅಂತ ಎಚ್ಚರದ ಅಭಿಮಾನದಿಂದ ನಿರ್ಣಯ ಮಾಡ್ಕೊಂಡೇವಲ್ಲ ನಾವು. ಇರ್ಲಿ, ಅದನ್ನ ಬೆಳಗುವುದು ಯಾವುದು? ಇಷ್ಟೆಲ್ಲ ತೋರಿದ್ದೆಲ್ಲ ಅದನ್ನ ಬೆಳಗುವುದು ಯಾವುದು? ಅದನ್ನ ತೈಜಸ ಅಂತ ಕರೀತಾರ, ಅಥವಾ ಹಿರಣ್ಯ ಗರ್ಭ ಅಂತ ಕರೀತಾರ. ಆತ್ಮ ಚೈತನ್ಯವು ಅದನ್ನು ಬೆಳಗುವುದು ಆತ್ಮ ಚೈತನ್ಯವೇ ಅಂತ ನಿರ್ಣಯ ಮಾಡ್ಕೊಂಡೇವಲ್ಲ. ಆದ್ದರಿಂದ ಕನಸಿನ ಅನುಭವದಲ್ಲಿ ಸಾಕ್ಷಿಯು ಅಂತಃಕರಣವು ಬೇರೆ ಬೇರೆಯಾಗಿರುತ್ತದೆ. ಅಲ್ಲೇ ಕನಸಿನೊಳಗ ದೃಷ್ಟಾಂತ ಅನುಭವ ಅಲ್ಲ, ಅನುಭವದೊಳಗೆ ಅಲ್ಲಿ ಬೇರೆ ಬೇರೆಯಾಗಿದ್ದ ಅನುಭವ ಇಲ್ಲ. ದೃಷ್ಟಾಂತಕ್ಕೆ ಬಳಸಿಕೊಂಡಾರೆ. ಆದ್ದರಿಂದ ಆದರೆ ಎಚ್ಚರದಲ್ಲಿ ಇವೆರಡೂ ಸೇರಿಕೊಂಡು ಒಂದೇ ಕರ್ತೃ ಇರುವಂತೆ ತೋರುತ್ತದೆ. ಎಚ್ಚರದೊಳಗೆ ಇವೆರಡು ಯಾವುದು? ಸಾಕ್ಷಿ ಮತ್ತು ಪ್ರತ್ಯಯಗಳು ಅಂದ್ರೆ ಅಂತಃಕರಣ. ಇವೆರಡೂ ಸೇರಿಕೊಂಡು ಒಬ್ಬ ಕರ್ತೃ ಇರುವಂತೆ ತೋರುತ್ತದೆ. ಇದಕ್ಕೆ ಚಿದಾಭಾಸವನ್ನು ವಿಂಗಡಿಸಿ ಅರಿತುಕೊಳ್ಳದ್ದೇ ಕಾರಣ. ಕಾನೀಸಿನೊಳಗ ಅಲ್ಲಿನೂ ಚಿದಾಭಾಸದಿಂದೊಡಗೂಡಿ ಅನುಭವಕ್ಕೆ ಅನುಸರಿಸಿಕೊಂಡು ಬಿಡಿಸಿಕೊಳ್ಳುವ ಕನಸು ಎತ್ತರ ಎರಡು ಒಂದೇ ಅವಸ್ಥೆ ಅಂತ ಹಿಂದೆ ಹೇಳ್ಕೊತ ಬಂದಾರ. ಈಗೆಲ್ಲ ಅದನ್ನ ಕನಸಿನ ದೃಷ್ಟಾಂತಕ್ಕೆ ಬಳಸಿಕೊಂಡಾರ ಅಷ್ಟ. ಮೃಗಜಲ ಹಗ್ಗ ಹಾವು ಬಳಸಿಕೊಂಡಿದ್ರೆ ಬಹಳ ಇದಾಗ್ತಿತ್ತು. ಕನಸು ಬಳಸಿಕೊಂಡ್ರೆ ಕನಸುನು ಸತ್ಯನ, ಎತ್ತರ ಸತ್ಯ ಅಂತಂಬೋರಿಗೆ ಕನಸುನು ಸತ್ಯ, ಕನಸು ಮಿಥ್ಯಾ ಅಂತನ್ನೋರಿಗೆ ಎತ್ತರವೂ ಮಿಥ್ಯಾನ. ಇದು ಆಭಾಸ ಜ್ಞಾನದಿಂದನೇ ಆಗಿರುವುದು, ಅದು ಆಭಾಸ ಪ್ರತ್ಯಯಗಳಿಂದನೇ ಆಗಿದೆ. ಇಲ್ಲಿ ಇದಕ್ಕೆ ಚಿದಾಭಾಸವನ್ನು, ಚಿತ್ತದ ಆಭಾಸವನ್ನು ವಿಂಗಡಿಸಿ ಅರಿತುಕೊಳ್ಳದ್ದೇ ಕಾರಣ. ಅದನ್ನಿಲ್ಲಿ ಹತ್ರ ಅವಗತ್ಯ ಹಿ ಸಂವ್ಯಾಪ್ತ ಪ್ರತ್ಯಯೋ ವಿಷಯ ಆಕೃತಿ ಜಾಯತೆ ಸ ಯದಾ ಆಕಾರ ಸ ವಾಯೋ ವಿಷಯೋ ಮತಃ. ನೋಡಿ ಚಂದ ಹೇಳ್ತಾರ. ಕರ್ಮೇಕ್ಷಿತದ ಸಮತ್ವಾ ಸತ್ತಾದ್ವಾನ್ ಕಾರ್ಯೇ ನಿಯುಜ್ಯತೆ ಆಕಾರೋ ಯತ್ರ ಚ ಅರ್ಪೇತ್ ಕರ್ಣಂ ತದಿ ಉಚ್ಯತೆ. ಯ ಆಭಾಸೇನ ಸಂವ್ಯಾಪ್ತಂ ಸ ಜ್ಞಾತೇತಿ ನಿಗದ್ಯತೆ ತ್ರಯಂ ಏತದ್ ವಿಚ್ಯಾ ಯತ್ರ ಯೋ ಜಾನಾತಿ ಸ ಆತ್ಮವಿತ್. ಈ ಮೂರೂ ಶ್ಲೋಕಗಳೊಳಗ ಬಹಳ ಮಾರ್ಮಿಕವಾಗಿರುವಂತ ವಿಷಯವನ್ನು ಹೇಳ್ತಾರ. ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ಅದು ಯಾವುದರ ಆಕಾರವನ್ನು ತಳೆಯುತ್ತದೆಯೋ ಅದೇ ಹೊರಗಿನ ವಿಷಯವೆನಿಸುತ್ತದೆ. ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ಇದನ್ನು ಒಪ್ಪಕ್ ಬರ್ತೇನ್ರಿ?
ಶ್ರುತಿ ಅಂತೂ ಹೇಳ್ತೀವಿ, ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ಅದು ಯಾವುದರ ಆಕಾರವನ್ನು ತಳೆಯುತ್ತದೆಯೋ ಅದೇ ಹೊರಗಿನ ವಿಷಯವೆನಿಸುತ್ತದೆ. ವಿಷಯಾದಿಗಳ ಸ್ವರೂಪ ಎಂಥದ್ದು ಅಂತ ಅನುಭವಾನುಸಾರಿಯಾಗಿ ನಮ್ಗೆ ನೋಡಕ್ ಬರಲ್ಲ. ಇಲ್ಲೇ ಅದು ಯಾವುದರ ಆಕಾರವನ್ನು ತಳೆಯುತ್ತದೆಯೋ ಅದೇ ಹೊರಗಿನ ವಿಷಯವೆನಿಸುತ್ತದೆ. ಆಣಿ ಆಕಾರದನ್ರಿ, ನದಿ ಆಕಾರದನ್ರಿ, ಬೆಟ್ಟದ ಆಕಾರದನ್ರಿ, ನವಿಲಿನ ಆಕಾರದ ಆಕಾರ ತಳೆಯುತ್ತದ, ತಾಳತ್ತಲ್ಲದು. ಎಲ್ಲೇ ಈ ಆಕಾರ ತಾಳುವ ಮುಂದ ಪೂರ್ಣ ವ್ಯಾಪ್ತವಾಗಿನ ತಾಳತ್ತ. ಆಣಿ ಅರ್ಧ ಮುಂಭಾಗ ಅಷ್ಟ, ಶ್ವಂಡಿ, ಕಣ್ಣು, ಕಿವಿ, ಮಾವುತ. ಆ ಮಾವುತ ಹಿಂದಿಂದ ಆಕಾರ ಆಗೋದಿಲ್ಲೇನ? ಎಲ್ಲವೂ ವಿಷಯ, ಎಲ್ಲವೂ ಆಕಾರ ಆಗತ್ತಲ್ಲಿ. ಇದಕ್ಕೇನಂತಾರ? ಚೈತನ್ಯವು ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ವಿಷಯದ ಆಕಾರ ಉಳ್ಳದ್ದಾಗತ್ತಲ್ಲ, ನಮ್ಮ ಚೈತನ್ಯ ವಿಷಯಾದಿಗಳ ಆಕಾರ ಆಗಬಲ್ಲದೋ ಅಥವಾ ಆಗುವುದಿಲ್ಲೋ, ಅವನಲ್ಲಿ ಏನಾರ ಕ್ರಿಯೆ ಆಯಿತೋ ಇಲ್ಲೋ. ಕೂಟಸ್ಥನಿಗೆ ಇಲ್ಲಿ ಹೇಳುತ್ತೆ ಶಾಸ್ತ್ರ, ಇಲ್ಲಿ ಅದನ್ನು ಮುಂದೆ ಹೇಳ್ತಾರೆ ನೋಡ್ರಿ, ಅದು ಯಾವುದರ ಆಕಾರವನ್ನು ತಳೆಯುತ್ತದೆಯೋ ಅದೇ ಹೊರಗಿನ ವಿಷಯವೆನಿಸುತ್ತದೆ. ಹೊರಗಿನ ವಿಷಯದ ರೂಪರೇಷೆಗಳು ಏನಂದರೆ ಆಕಾರ. ಬರೀ ಎಲ್ಲೇ ಆಕಾರ, ಅಂತಃಕರಣಾದಿಗಳಲ್ಲಿ ಆಕಾರ ಆಗ್ಬೇಕ. ಆ ಆಕಾರ ಆಗಬೇಕಾದ್ರೆ ಅಂತಃಕರಣಾದಿಗಳು ಯಾವುದರಿಂದ ಕೂಡಿಕೊಂಡಿರ್ತಾವ? ಅದೇ ಚೈತನ್ಯನ ಆಭಾಸದಿಂದೊಡಗೂಡಿ ಕೂಡಿಕೊಂಡಿರ. ಆಭಾಸ ಹೆಂಗಿರ್ತದೋ ಆಗ ಅಂತಃಕರಣದ ಜ್ಞಾನ ಆಗ್ತದದು. ಆಭಾಸ ಹೆಂಗಿರ್ತದ ಅಂದ್ರ ಈ ವಿಷಯಾದಿಗಳು ಹೊರಗಿನ ವಿಷಯಾದಿಗಳು ಅಂತ ಶಾಸ್ತ್ರಕಾರರು ಕಲ್ಪನಾ ಮಾಡ್ಕೊಂಡಾರ. ಅದು ವಿಷಯ ರೀ, ಹೊರಗಿನ ವಸ್ತುಗಳೆಲ್ಲ ವಿಷಯ. ಇದು ವಿಷಯ ಅಂತ ಪ್ರಮಾಣ ಯಾವ್ದಕ್ಕೆ ಗೊತ್ತಾಗ್ಯದ? ಇಂದ್ರಿಯಾದಿಗಳು. ಇಂದ್ರಿಯಾದಿ ಒಟ್ಟೆ ಇವು ನೋಡ್ರಿ, ಮತ್ತೊಂದರ ಅಪೇಕ್ಷೆ ಇಟ್ಕೊಂಡನೇ ವ್ಯವಹಾರ. ವಿಷಯಾದಿಗಳು ಸ್ವತಂತ್ರ ಅಲ್ಲ, ಮತ್ತೊಂದರ ಅಪೇಕ್ಷೆಯಿಂದ ನಾವು ವಿಷಯಾದಿಗಳು ಲಕ್ಷಿರ್ಲಿ. ಮತ್ತದ ಆಕಾರ ಆಗಬೇಕಾದಾಗ ಅಂತಃಕರಣದೊಳಗ ಆಭಾಸ ರೂಪದಿಂದ ಆಕಾರ ಆಗತ್ತೋ ಏನೋ ವಸ್ತು ರೂಪದಿಂದ ಆಕಾರ ಆಗತ್ತ, ಅಜ್ಞಾನ ಆಗತ್ತಲ್ಲ. ಅಲ್ಲಿ ಚೈತನ್ಯ, ಅದಕ್ಕನೆ ಇಲ್ಲಿ ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರ ಉಳ್ಳದ್ದಾಗುತ್ತದೆ. ಇದನ್ನು ಅನುಭವಾನುಸಾರ ನೋಡಲು ವಿಷಯಾದಿಗಳ ಆಕಾರ ನಮ್ಮ ಮನುಷ್ಯನೊಳಗಾಗ್ತದ. ಮನುಷ್ಯರ ಆಕಾರ ಆಗತ್ತೆ. ಈಗ ಆನೆ ಅಂದ ತಕ್ಷಣ ಆನೆ ಆಕಾರ ಆಗತ್ತ, ಒಂಟಿ ಅಂದ್ರೆ ಒಂಟಿ ಆಕಾರ ಆಗತ್ತ. ಅದು ಪೂರ್ಣತ್ವದಿಂದ ಕೂಡ್ಕೊಂಡ ಆಕಾರ ಆಗತ್ತೆ. ಅರ್ಧ ಒಂಟಿ ಅರ್ಧ ಆನೆದಾಗತ್ತ. ಒಂದ್ ಅರ್ಧ ಒಂಟಿ ಅಂತ ಅಂತತ್ರಿ, ಹಿಂದಿಂದು ಮುಂದಿಂದಷ್ಟ ಆನೆ ಅಂತ ಅಂತಂತ್ರಿ. ಏನಾರಾಗೈತೇನ? ನೋಡ್ರಿ, ಅದ ಆಕಾರ ಆಗುವ ಮುಂದೆ ಮಾತ್ರ ಆಭಾಸ ರೂಪದಿಂದ ಒಳಗೂಡಿನ ಆಕಾರ ಆಗಿರುತ್ತೆ. ಅನುಭವಕ್ಕೆ ಅನುಸರಿಸಿಕೊಂಡು ಅದು ಆನೆರ ಇರಲಿ ಒಂಟೆರ ಇರಲಿ. ಕನ್ನಡಿಯೊಳಗಿನ
ಆಣಿ ಚಿತ್ರ ಇದ್ದಂಗ ಅದು. ಮನುಷ್ಯನೊಳಗ ಈ ವಿಷಯಾದಿಗಳ ಆಕಾರ ಆಗ್ತೈತಲ್ಲ, ಕರಿಯು ಕನ್ನಡಿಯೋಳು ಅಡಗಿದಂತ ಹೃದಯ ಅಂತ ಹೇಳ್ತಾರೆ ನೋಡ್ರಿ. ಬಸವಣ್ಣವ್ರದ್ದು ಇರಬೇಕು ಏನ. ಆನೆ ಏನಾದ್ರು ಕನ್ನಡಿಯೊಳಗೆ ಕಂಡೈತಿ, ಬರೀ ಅದರ ಆವಾಸ, ಅದರ ನೆರಳು, ಪ್ರತಿಬಿಂಬ. ಆದ್ರೆ ಪೂರ್ಣ ವ್ಯಾಪ್ತ ಆಗ್ತದಲ್ಲಿ. ಅರ್ಧ ಆನೆ ಚಿತ್ರ ಕಾಣತೈತಿ, ಇನ್ನು ಅರ್ಧ ಕಾಣೋದಿಲ್ಲ ಅಂತಲ್ಲ, ಪೂರ್ಣ ವ್ಯಾಪ್ತ ಆಗ್ತದೆ. ಅದಕ್ಕನ್ನ ಜ್ಞಾನ ಜ್ಞಾನ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಹೊರಗಿರುವಂತ ವಿಷಯ ನಮ್ಮ ಅನುಭವಕ್ಕೆ ಬರ್ಬೇಕಾದ್ರೆ ಆಭಾಸ ರೂಪದಿಂದ ದೊಡ್ಡಗೂಡಿನ ಬರುತ್ತೆ. ಅದೇ ವಿಷಯಾದಿಗಳು ಅಂತ ನಿರ್ಣಯ ಆಗತ್ತೆ. ಆ ವಸ್ತುನವನ್ನು ನಮ್ಮ ಮನಸ್ಸಿನೊಳಗೆ ಸೇರ್ಕೊಳ್ಳುವುದಿಲ್ಲ, ಜ್ಞಾನದಲ್ಲಾಗತ್ತೆ. ಆನೆ ಜ್ಞಾನ ಆಗತ್ತೆ, ಒಂಟಿ ಜ್ಞಾನ ಆಗತ್ತೆ, ಎತ್ತಿನ ಜ್ಞಾನ ಆಗತ್ತೆ, ನೆವಲಿನ ಜ್ಞಾನ ಆಗತ್ತೆ, ಪಕ್ಷಿಗಳ ಜ್ಞಾನ ಆಗತ್ತೆ. ಆಗೋದಿಲ್ಲೇನ? ಆಗತ್ತೆ. ವಸ್ತು ಯಾವುದು ಇರುವುದಿಲ್ಲ ಅಲ್ಲೇ, ಆಭಾಸ ರೂಪದಿಂದ. ಎತ್ತರದಾಗ ನಮ್ಮ ವಸ್ತುಗಳು ಯಾವುದು ಇರುವುದಿಲ್ಲ, ಬರೀ ಕಾಣಿಸಿನೊಳಗಷ್ಟೇ ಅಲ್ಲ. ಯಾರ್ಯಾರ ಆಣೆ ಅಂದ್ರಕನ ಆಣೆ ಜ್ಞಾನ ಆಗತ್ತೆ, ಒಪ್ಪೋಣ. ಅದನ್ನ ಚೈತನ್ಯದಿಂದ ಪೂರ್ಣವಾಗಿ ವ್ಯಾಪ್ತವಾಗಿ ಪ್ರತ್ಯಯವು ವಿಷಯದ ಆಕಾರವುಳ್ಳಂತಾಗುತ್ತದೆ. ನಮ್ಮ ಅರಿವು ಆ ರೂಪದೊಳಗಾಗತ್ತೆ. ಅದು ಏನು ಕೂಡ್ಕೊಂಡಿರ್ತತಿ ಮುಂದೆ ಗೊತ್ತಾಗ್ತದೆ. ಸಾಕ್ಷಿಯೊಳಗಾಗಲಿ ಆತ್ಮನೊಳಗಾಗಲಿ ನಮ್ಮ ಸ್ವರೂಪದೊಳಗಾಗಲಿ ಯಾವ ಕ್ರಿಯಾಕಾರ್ಯಗಳಿಲ್ಲ. ಇಲ್ಲದೆ ಇದ್ದು ಇದಾಗತ್ತಲ್ಲ ಮನುಷ್ಯನೊಳಗೆ. ಇರ್ಲಿ, ಅವ್ರ ಮುಂದೆ ಹೇಳ್ತಾರೆ. ಇಲ್ಲಂತೂ ಮೊದಲಿಗೆ ವಿಷಯ ಹೇಗಿರುತ್ತೆ ನೋಡ್ರಿ. ಈ ಹೊರಗಿನ ವಿಷಯಾದಿಗಳು ಯಾವ ರೂಪದಿಂದ ಒಡಗೂಡಿ ಆಕಾರವನ್ನು ತಾಳ್ತವ, ಅದೇ ಇಷ್ಟತಮವಾಗಿರುವುದರಿಂದ ಕರ್ಮವು. ಯಾವ ವಿಷಯ ನಮ್ಮ ಅಂತಃಕರಣದೊಳಗಾಗ್ತದೋ ಅದು ನಮಗೆ ಇಷ್ಟ ಇರ್ತತಿ, ಅದಕ್ಕೆ ಕರ್ಮದೊಳಗೆ ತೊಡಗುತ್ತೇವೆ. ಅದನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ನಿವೃತ್ತಿ ಮಾಡ್ಕೊಳ್ಳೋದಕ್ಕಾಗಲಿ ಒಟ್ಟು ಆ ಕರ್ಮ ಅಂತವ್ರಿಗೆ ಆಗುತ್ತೆ. ಅದರ ಇಚ್ಛೆ ಉಳ್ಳವನನ್ನು ಕಾರ್ಯದಲ್ಲಿ ತೊಡಗುವಂತೆ ಶಾಸ್ತ್ರವು ಪಟ್ಟು ಮಾಡುತ್ತದೆ. ಶಾಸ್ತ್ರ ಬೋಧ ಏನ್ ಮಾಡ್ತೈತಿ ನಮಗ ಅಂತ ನೋಡ್ಕೊಳ್ರಿ. ಇಲ್ಲಿ ಬಹಳ ಸೂಕ್ಷ್ಮ ವಿಷಯ. ಅದರ ಇಚ್ಛೆ ಉಳ್ಳವನನ್ನು ನೋಡಿ, ನಮಗೆ ಈಗ ಇಚ್ಛಾ ಐತಿ, ನಾವು ಮೋಕ್ಷ ಪಡೆದೇ ತಿರ್ಬೇಕಂತ ಇಚ್ಛಾ ಐತಿ, ಅದಕ್ಕೆ ನಮ್ಮನ್ನಿಲ್ಲೇ ಅದು ಕಟ್ ಮಾಡ್ತದೆ ಶಾಸ್ತ್ರ. ಆ ಕಾರ್ಯದಲ್ಲಿ ನಾವು ತೊಡಗಿಬಿಡ್ಲಿ. ಒಂದ್ ದಿನ 2 ತಾಸು, ಮುಂಜಾನೆ ತಾಸು, ಬೆಳಗ್ಗೆ ತಾಸು, ಸಾಯಂಕಾಲ ತಾಸು ಅಧ್ಯಯನ ಮಾಡ್ತೇವೆ. ಯಾಕೆ ಕಟ್ಟು ಬಿದ್ದೇವೆ ನಾವು ಇದಕ್ಕ? ಇದರಿಂದ ವ್ಯವಹಾರಿಕ ಪ್ರಯೋಜನ ಏನಾರ ಅಂತೇನ? ಇಲ್ರಿ, ಕೇಳ್ರಿ, ನಮಗ ಇಷ್ಟು ಸಂಪಾದನೆ ಆಗ್ತತಿ ಅಂತ ಏನಾರ ಐತೆ? ಏನಿಲ್ಲ. ಅದಕ್ಕೆ ನಾವು ಒಬ್ಬ ದೊಡ್ಡವ್ರನ್ನ ಕೇಳಿದ್ವಿ ನಾವು, ಯಪ್ಪ ನಿಮ್ಗಿದು ಎಲ್ಲ ಗೊತ್ತಿದ್ರು ಯಾಕೆ ಹೇಳುದಿಲ್ಲ ಇದನ್ನ? ಅದಕ್ಕೆ ಯಾರು ರೊಕ್ಕ ಕೊಡುದಿಲ್ಲ ತಮ್ಮ. ಮಠ ನಡೆಯುದಿಲ್ಲ, ಅದನ್ನ ಹೇಳ್ಕೊತ ಕೂತ್ರ ಮಠ ಬೆಳೆಸಬೇಕು, ಅದನ್ನ ಉಳಿಸಬೇಕು, ಮಠ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಹಣ ಕೊಡುವ ಮಾತಾಡಬೇಕು. ನಿನ್ ಶಾಸ್ತ್ರ ಕೇಳಿದವ್ರು ಯಾರು ಹಣ ಕೊಡುದಿಲ್ಲ. ಇದು ಹಣ ಸಂಗ್ರಹ ಮಾಡೋ ಶಾಸ್ತ್ರ ಅಲ್ಲ, ಜನ್ಮವನ್ನು ಪಾವನ ಮಾಡ್ಕೊಳ್ಳೋ ಶಾಸ್ತ್ರ, ಮುಕ್ತ ಆಗೋ ಶಾಸ್ತ್ರ ಇದು. ಇದನ್ನ ಹೇಳಿದ್ರೆ ಮಠ ನಡೀತವೇನೋ? ದೊಡ್ಡವರು ನಮ್ಮನ್ನು ಬೈದಾರ, ಏನಾದ್ರು ಬೇಡ ಬಿಡ್ರಪ್ಪ, ನಮಗೆ ಭಗವಂತ ಕೊಟ್ಟಾನ, ನಮ್ಮ ಜೀವನಕ್ಕಾಗುವಷ್ಟರ ಕೊಟ್ಟಾನ, ಯಾರು ಕೊಡ್ಲಿ ಬಿಡ್ಲಿ ಎಲ್ಲರ ಕುಂತ ಹೇಳಿದ್ರಾಗ್ತದೆ. ನಾವು ಇದನ್ನ ಬಿಟ್ಟು ಬರುವುದಿಲ್ಲ ಅಂತ ಹೇಳಿದ್ನ.
ಹಣ ಸಂಗ್ರಹ ಮಾಡೋ ವಿಚಾರ ಇದ್ರೆ ಇದನ್ನ ಹಿಡಿದ್ರಾಗೋದಿಲ್ಲ. ಹೇಳಿ ವೃತ್ತಿ ಮಾಡ್ಕೊಂಡು ಉಪಜೀವನ ಆಗುವಂಥವ್ರಿಗೆ ಅವನ್ನ ಸಂಗ್ರಹ ಮಾಡೋರು ಇರ್ತಾರ. ಅದಕ್ಕೆ ಹಣ ಬಿಚ್ಚುವ ಮಾತಾಡಕ್ಕೆ ಈಗ ಸುಮ್ಮನೆ ಕೊಟ್ಟಿರ್ಬೇಕು ಅವ್ರು. ಅಂಥ ವೈರಾಗ್ಯ ತ್ಯಾಗ, ವೈರಾಗ್ಯಯುಕ್ತವಾಗಿರುವಂತ ತ್ಯಾಗದ ಬೋಧನೆ ಮಾಡಿ ಹಣ ಸಂಗ್ರಹ ಮಾಡಿಕೊಂಡು ಮಠ ಬೆಳೆಸ್ತಾರೆ, ಇಲ್ಲ ಅಂತಲ್ಲ. ಅದು ವ್ಯವಹಾರಿಕ, ಅದು ನಮಗೆ ಯಾರಿಗೆ ಬೇಕಿಲ್ಲ. ನಮಗ್ ಬೇಕಾಗಿರೋದೇನು ಆತ್ಮಾನುಭವ, ಆತ್ಮದ ಸ್ವರೂಪ ಯಾವೇ ತ್ಯಾಗ. ನೀ ಹಿಂಗ ಕೊಂಡ್ರಬೇಡ ಅಂತ ದೊಡ್ಡವರು ಹೇಳ್ಯಾರ. ಇದರಿಂದ ಏನು ಪ್ರಯೋಜನ ಇಲ್ತಮ್ಮ ಅಂತಾನೆ ಹೇಳ. ದೊಡ್ಡವರು ನಮ್ಗಿಂತ ನಾನು ಉಪಜೀವನ ಕೊಟ್ಟ ಹೋಗುವಂತ ಸಾಕು, ಬೇರೆದಕ್ಕೆ ಆಸೆ ಮಾಡೋದು ಬೇಡ. ನಾವ್ ಎಲ್ಲಾರ ಕುಂತ ಹೇಳುವಲ್ಲಿ, ಮಠದಾಗರ ಕುಂತ ಹೇಳುವಲ್ಲಿ, ಗುಡಿಸಲ್ದಾಗರ ಕುಂತ ಹೇಳುವಲ್ಲಿ ನಮ್ಗೇನು ಅದ್ರ ಅವಶ್ಯಕತೆ ಇಲ್ಲ. ನಮ್ಗೆ ನಡೆದಿಲ್ಲ ಕೇಳೋರು ಕೇಳಿ, ಬೇಡ ಅಂದ್ರೆ ಗಾಡಿಗೆ ಹೇಳಿಸ್ಕೊಡ್ತದ. ಯಾರು ಬರ್ಲಿಲ್ಲ ಅಂದ್ರೆ ನಾವು ಈಗ ಸೇರಿ ಹೇಳಿದೀವಿ. ನಾವು ಅವಾಗ ನಮ್ಮನ್ನು ಕರ್ಕರದ ಹೀಯಾರಿಸೋದು ಬಿಟ್ರು. ತಂದ ವೃತ್ತಿ ಅವ್ರ ಅಪ್ಪ ಏನ್ ಹೇಳ ನಾವು ಬೋರ್ ಮಾಡಿದ್ರೆ ಆಗೋದಿಲ್ಲ ಅಂತ ಕೈ ಬಿಟ್ರು. ನಾವು ನಮ್ಮ ಅಪ್ಪಾರ ಏನ್ ಹೇಳ್ಯಾರ ಅದನ್ನ ಪ್ರತಿಪಾದನೆ ಮಾಡೋದು. ಬೇರೆದ್ದು ಅನಲಂಪಾದನೆ ಅದು ಇದು ಬೇಡ ಅಂತ ಹೇಳೋದು. ಅದು ಮತ್ತಷ್ಟು ದುಃಖಕ್ಕೆ ಕಾರಣ ಮಾಡ್ತೀವಿ. ನಿಮ್ಗೆ ಸುಖ ಕೊಡುದಿಲ್ಲ, ಅದ್ರ ಕೊಡುವ ಏನ್ ಹಿಂಗ ನನಗೆ 50,000 ಕೊಟ್ರ ಬರ್ತೀನಿ, 30,000 ಕೊಟ್ರ ಬರ್ತೀನಿ, ಒಂದು ಉಪನಿಷತ್ ಮುಗಿಸಿದ್ರ ಇಷ್ಟು ಸಾವಿರ ಕೊಟ್ರ ಹೇಳ್ತೀನಿ, ಇದು ಇಟ್ಕೋಬೇಡ. ನಿನ್ನ ಉಪಜೀವನಕ್ಕ ಟೆನ್ಷನ್ ಬರ್ತದಲ್ಲೂ, ಏನು ಮಾಡಕ್ ಹೋಗ್ಬೇಡ. ಆ ಶಾಸ್ತ್ರ ಅಳವಡಿಸಿಕೊಳಕ ಹೋಗ್ಬೇಡ ಅಂತ ಹೇಳಿ ನಾನು ಪೂರ್ಣಿಗಾಗಿ ಅದ್ರ ಕಡೆ ಗಮನ ಆಗಿಲ್ಲ ನಮ್ಗೆ. ಅದಕ್ಕೆ ಅಂತಃಶಾಸ್ತ್ರ ಹೇಳೋರು ಇದ್ದಾರ. ಆದ್ರೆ ಇಲ್ಲಿ ನಮಗಿಲ್ಲ ಹೆಂಗಾರ ಇದನ್ನ ಕಟ್ ಮಾಡತ್ತೆ ನೋಡೋದು. ಅದರೊಳಗೆ ಯಾರಿಗೆ ಇಚ್ಛೆ ಉಳ್ಳವನನ್ನು ಕಾರ್ಯದಲ್ಲಿ ತೊಡಗುವಂತೆ ಶಾಸ್ತ್ರವು ಕಟ್ಟು ಮಾಡುತ್ತದೆ. ನಮ್ಗೆ ಏನೇನು ಗುರಿ ಇರ್ತದ ಅದನ್ನ ನಾವು ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಶಾಸ್ತ್ರ ನಮ್ಮನ್ನ ಕಟ್ ಮಾಡುತ್ತ. ಯಾವುದರಲ್ಲಿ ವಿಷಯದ ಆಕಾರ ಉಂಟಾಗುವುದು ಅದು ಇಲ್ಲಿ ಕರ್ಣವೆನಿಸುವುದು. ಅಂತಃಕರಣ, ಮನುಷ್ಯನೊಳಗೆ ಆಕಾರ ಇರುತ್ತಲ್ಲ ಅದಕ್ಕೆ ಅಂತಃಕರಣ, ಅದಕ್ಕೆ ಕರ್ಣವೆನಿಸುವುದು. ಆಭಾಸದಿಂದ ಪೂರ್ಣವಾಗಿ ವ್ಯಾಪ್ತವಾಗಿರುವ ಅಹಂಕಾರವೇ ಜ್ಞಾತೃವೆನಿಸುವುದು. ಜ್ಞಾತೃ ಕರಣ ಕರ್ಮ ವಿಷಯ ಅಥವಾ ಜ್ಞಾತೃ ಜ್ಞಾನ ಜ್ಞೇಯ. ನೋಡ್ರಿ ಹೇಳ್ತಾರೆ ಏನಾಗಿದೆ, ಆಭಾಸದಿಂದ ಪೂರ್ಣವಾಗಿ ವ್ಯಾಪ್ತವಾಗಿರುವ ಅಹಂಕಾರವೇ ಜ್ಞಾತೃವೆನಿಸುವುದು. ಕರ್ತೃ ಜ್ಞಾತೃ ಅಂತ ಕರಿತೀವಲ್ಲ. ಈ ಮೂರನ್ನು ಇಲ್ಲಿ ವಿಂಗಡಿಸಿಕೊಂಡು ಯಾವನು ಅರಿಯುವನು ಅವನೇ ಆತ್ಮಜ್ಞಾನಿಯು. ಜ್ಞಾತೃ ಜ್ಞಾನ ಜ್ಞೇಯ ಅಂತದವಲ್ಲ, ಅಥವಾ ಅಂತಃಕರಣ ಪ್ರಮಾಣ, ಇವ ಮೂರು ಜ್ಞಾತೃ ಜ್ಞಾನ. ಜ್ಞಾನ ಅಂದ್ರೆ ಅಂತಃಕರಣ ಆಗಬೇಕು, ಪ್ರಮಾಣಗಳು. ಇವನ್ನ ಯಾರು ವಿಂಗಡಿಸಿ ನೋಡ್ತಾರ ಇವುಗಳಿಗೆ ಯಾವುದೋ ಜ್ಞಾತೃ ಇರಲಿ, ಜ್ಞಾನ ಇರಲಿ, ಜ್ಞೇಯ ಇರಲಿ ಅಂದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮಾಂಡವ್ಯ ಉಪನಿಷತ್ ಬಳಸ್ಯಾರ. ಇಲ್ಲಿ ಜ್ಞಾತೃ ಜ್ಞಾನ ಜ್ಞೇಯ ಅಂತ ಬಳಸ್ಯಾರ. ಇವುಗಳ ಇರುವಿಕೆ ಆಭಾಸ ಚೈತನ್ಯದಿಂದ ಒಳಗೂಡಿರುತ್ತೆ ಅಂತ ನಿಶ್ಚಿತ. ಏನು ಸಂದೇಹ, ಇದೆಲ್ಲ ತಪ್ಪು ತಿಳುವಳಿಕೆ. ಶಾಸ್ತ್ರ ಎಲ್ಲ ತಪ್ಪು ತಿಳುವಳಿಕೆನೆ. ಮತ್ತೆ ಈ ಜ್ಞಾತೃ ಜ್ಞಾನ ಜ್ಞೇಯ ಇಲ್ಲ ಶಾಸ್ತ್ರ ಹೇಳಕ್ ಬರೋದಿಲ್ಲ, ಕೇಳಕ್ ಬರೋದಿಲ್ಲಲ್ಲ.
ಆ ಜ್ಞಾತೃ ಜ್ಞಾನ ಜ್ಞೇಯಾದಿಗಳ ಆವಾಸ ರೂಪನ ಮತ್ ನಮ್ಮ ಅನುಭವದೊಳಗೂ ಹಾಗಾದ ಬೇಕಾದ ಶಬ್ದ ಬಂದ್ರು ಅದು ಆವಾಸ ಜ್ಞಾನ ಆಗತ್ತ. ನಮ್ಮ ಮನಸ್ಸು ಆಕಾರ ಆಗತ್ತ, ಆಣಿ ಆಕಾರ ಆಗತ್ತ, ಒಂಟಿ ಆಕಾರ ಆಗತ್ತ, ಅದೆಲ್ಲ ಆವಾಸನ. ಈ ಪ್ರಪಂಚ ಅಂತ ಬಂದದಲ್ಲ, ಈ ಪ್ರಪಂಚದ ಆಕಾರ ಅದರಲ್ಲಿರುವ ವಿಷಯಾದಿಗಳು ಎಲ್ಲ ನಮ್ಮ ಮನಸ್ಸಿಗೆ ಮನೋದೃಶ್ಯಂ ಇದಂ ದ್ವೈತಂ. ಈ ದ್ವೈತ ರೂಪವಾಗಿ ತೋರುವುದೆಲ್ಲವೂ ಆವಾಸನ, ಮನುಷ್ಯನೊಳಗನ ಆಗೋದಲ್ಲ. ಅದಕ್ಕೆ ಅವ್ರ ವಾಸನ ಅಂದ್ರೆ ಮನುಷ್ಯನ ವಾಸನ ಅಂತ ಹೇಳಿದ್ರು. ಆವಾಸ ಇಷ್ಟೆಲ್ಲ ಕ್ರಿಯೆ ಮಾಡುತ್ತ ನೋಡ್ರಿ. ಯಾವಾಗ ಆತ್ಮನನ್ನಾತ್ಮ ಅಂತ ತಿಳಿಯಲಿರುವಾಗ ಅವನ ಅನ್ಯಥಾಗ್ರಹಣ ಅಥವಾ ತಪ್ಪು ತಿಳುವಳಿಕೆಯಿಂದ ಅದಕ್ಕೆ ಆವಾಸ ಹಮ್ಮು ಅಂತ ಕರ್ಕೊಂಡಾಗಲ್ಲ ಇದೆಲ್ಲ. ಅದನ್ನ ಬಿಟ್ಟು ಏನದ ಹೇಳ್ರಿ ನೋಡೋಣ. ಯಾವ ವ್ಯವಹಾರ ಮಾಡ್ಲಿಕ್ಕೆ ಬರ್ತದ? ಆವಾಸವನ್ನ ಒಪ್ಪಿಕೊಂಡಾಗ ವ್ಯವಹಾರ. ಶಾಸ್ತ್ರನ ಆವಾಸದೊಳಗನ, ಕೇಳುವುದು, ಶ್ರವಣ, ಮನನ, ನಿರೀಧ್ಯಾಸ ಎಲ್ಲ ಆವಾಸದೊಳಗನ ಇದೆ. ಆವಾಸದ ಸಂಖ್ಯೆನೇ ಇದೆ. ಮುಂದೆ ಬಹಳ ಮಾರ್ಮಿಕವಾಗಿರುವಂತ ವಿಷಯದ ಇನ್ನು ಆವಾಸದಿಂದ ಕೂಡಿದ ಅಹಂಕಾರವೇ ಜ್ಞಾತೃ ಚೈತನ್ಯ ವ್ಯಾಪ್ತವಾದ ಪ್ರತ್ಯಯವೇ ಜ್ಞಾನ. ಅದರಲ್ಲಿ ಆಗುವ ವಿಶೇಷಕ್ಕೆ ಕಾರಣವಾಗಿರುವ ಬಾಹ್ಯ ನಿಮಿತ್ತವೇ ವಿಷಯವಾದ ಜ್ಞೇಯ. ಈ ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಏತರಿಂದ ಅರಿಯುವವೋ ಅದೇ ನಮ್ಮ ಸ್ವರೂಪವಾದ ಸಾಕ್ಷಿ ಚೈತನ್ಯ. ಸಾಕ್ಷಿ ಚೈತನ್ಯಕ್ಕೂ ಈ ಅಂತಃಕರಣಾದಿಗಳಿಗೂ ಅಥವಾ ಪ್ರತ್ಯಯಗಳಿಗೂ ವಿಂಗಡಣೆ ಹೇಗೆ ಮಾಡಿ ಹೇಳ್ತಾರೆ ನೋಡ್ರಿ. ಲಕ್ಷದಿ ಜ್ಞಾತೃ ಜ್ಞಾನ ಜ್ಞೇಯ ರೂಪವಾಗಿ ನಾವು ವ್ಯವಹಾರವಾಗಿ ಏನು ವಹಿಸ್ಕೊಂಡಿವಿ ಎಲ್ಲ ಆವಾಸ ರೂಪದಿಂದ ಒಡಗೂಡನೆ ವ್ಯವಹಾರ ಮಾಡೋದಲ್ಲ. ಇವೆಲ್ಲವನ್ನು ಜ್ಞಾತೃ ಜ್ಞಾನ ಜ್ಞೇಯಗಳನ್ನು, ಜ್ಞಾತೃ ಅಂದ್ರೆ ಯಾರು? ಜ್ಞಾನ ಪ್ರಮಾಣಗಳಂದ್ರೆ ಜ್ಞಾನ ಅಂದ್ರೆ ಪ್ರಮಾಣ, ಜ್ಞೇಯ ಅಂದ್ರೆ ವಸ್ತು ರಾಶಿ. ಇದೆಲ್ಲವೂ ಆಭಾಸ ಚೈತನ್ಯದಿಂದೊಡಗೂಡಿನ ಇದು ಎಲ್ಲ ಇದ್ದುಕೊಂಡಿದೆ ಅಂತ ಯಾವದ್ರಿಂದ ತಿಳ್ಕೊಂಡಿವೆ ನೋಡು, ಅದು ಸಾಕ್ಷಿ. ಅವನು ಬೇರೆ ಇಲ್ಲಿ ಹೇಳಲಿಕ್ಕೆ ಅದೇ ನಮ್ಮ ಸ್ವರೂಪವಾದ ಸಾಕ್ಷಿ ಚೈತನ್ಯವು. ಈಗ ಅದನ್ನ ವಿಂಗಡಿಸಿ ತಿಳ್ಕೊಳ್ಳೋ ಸಂಬಂಧ ತಿಳಿದ ಮೇಲೆ ಯಾವಾಸನೂ ಇರುವುದಿಲ್ಲ. ಇಲ್ಲೊಂದು ಮಾತು ಹೇಳ್ಕೊಂಡ ನೋಡ್ರು, ಲಕ್ಷ್ಯಗಳಿಗೆ ಹೇಳಿದ್ದನ್ನು ನಾನು ಎಂದು ತೋರುತ್ತಿರುವುದು ಆಭಾಸ ಸಹಿತವಾದ ಅಹಂಕಾರವು ನಿಜವಾದ ಚೈತನ್ಯವಲ್ಲ ಎನ್ನುವುದಕ್ಕೆ ಯಾವ ಪ್ರಮಾಣವಿದೆ? ನೋಡ, ಎಲ್ಲ ನೆನಪಿಟ್ಟಿರ್ಬೇಕು ನಮ್ಮ ಆಭಾಸ ನಿಜವಾಗಿ ಚೈತನ್ಯ ಅಲ್ಲ ಅನ್ನೋದಕ್ಕೆ ಏನು ಪ್ರಮಾಣದ? ಪ್ರಮಾಣ ಏನಿಲ್ಲ. ಇಲ್ಲ, ನಮ್ಮ ಪ್ರಮಾಣಾದಿಗಳೆಲ್ಲವೂ ಆಭಾಸ ಚೈತನ್ಯದಿಂದ ಒಳಗೂಡಿನ ಇದ್ದುಕೊಳ್ಳೋದ್ರಿಂದ ಅದು ಚೈತನ್ಯ ಅಲ್ಲ ಅಂತ ಹೇಳಕ ಬರುವುದಿಲ್ಲ. ಈ ಪ್ರಮಾಣ ಅದು ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಈಗ ಮೊದಲು ತಿಳಿದಿರ್ಬೇಕು. ಚೈತನ್ಯ ಮತ್ತು ಚೈತನ್ಯದ ಆವಾಸ ಎರಡಲ್ಲ. ಅವ್ರಿಗೆ ಅನೇಕ ದೃಷ್ಟಾಂತಗಳನ್ನ ಕೊಟ್ಟ. ಮುಖದ ಪ್ರತಿಬಿಂಬ, ಆ ಆಭಾಸ ಬರೀ ತೋರ್ತತಿ. ಮುಖ ಇರಲಿಲ್ಲ ಅಂದ್ರೆ ತೋರುವುದೇ ಇಲ್ಲ. ಆ ಪ್ರತಿಬಿಂಬ ಬರೀ ಶಿತೋರಿಗೆ ತೋರುತ್ತಲ್ಲ, ಅದ್ರ ಪ್ರತಿಬಿಂಬ ಆಭಾಸ ರೂಪದಿಂದ ತೋರ್ತೈತಲ್ಲ, ಅದು ಎರಡರ ಧರ್ಮನೂ ಅಲ್ಲ, ಕನ್ನಡಿ ಧರ್ಮನೂ ಅಲ್ಲ, ಮುಖದ ಧರ್ಮನೂ ಅಲ್ಲ ಅಂತ ಹಿಂದೆ ಹೇಳ್ಕೊಂಡ ಲಕ್ಷ್ಯ ಇರ್ಬೇಕು. ಯಾವ್ದಾದ್ರು ಧರ್ಮ ಅದು ಕನ್ನಡಿ ಧರ್ಮ. ಕನ್ನಡಿ ಧರ್ಮ ಅಂದ್ರೆ ಈ ಮುಖ ಎದುರಿಗೆ ಏನಿಲ್ಲ ಅಂದ್ರೆ ತೋರಿಸ್ಬೇಕಾಗಿತ್ತು ನಮ್ಗೆ. ವಿಷಯ
ವಿಷಯಾದಿಗಳು ಇರಲಿಲ್ಲ ಅಂದ್ರೆ ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳನ್ನ ಮಾಡ್ಕೊಳತ್ತೋ ಇಲ್ವೋ? ನಾನು ತೋರಿಸ್ಬೇಕಾಗಿತ್ತು ಅದಕ್ಕಾಗಿ ಅದು ಧರ್ಮ ಆಗಿತ್ತಂದ್ರೆ ಇದು ಮನುಷ್ಯನ ಧರ್ಮ ಸಂಕಲ್ಪ ವಿಕಲ್ಪ ಮಾಡೋದು ಅದು ಯಾವಾಗಿದ್ರು ತೋರಿಸುತ್ತೆ, ವಿಷಯಾದಿಗಳಿದ್ರು ತೋರಿಸುತ್ತೆ, ಇಲ್ಲ ಅಂದ್ರೆ ತೋರಿಸುತ್ತೆ. ಒಬ್ಬರ ಕುಂತ ಆಲೋಚನೆ ಮಾಡುವಾಗ ಯಾವ ವಿಷಯಾದಿಗಳು ಇರುವುದಿಲ್ಲ, ಏಕಾಂತದೊಳಗೆ ರಾತ್ರಿ ಕೂತಿರ್ತೀವಲ್ಲ ಏನಿರ್ತದ ಅಲ್ಲಿ ಅವಾಗ. ಅದಕ್ಕ ಯಥಾರ್ಥವಾಗಿ ಈ ಮೂರನ್ನು ಇಲ್ಲಿ ವಿಂಗಡಿಸಿಕೊಂಡು ಯಾವನು ಅರಿಯುತ್ತಾನೆ ಅವನೇ ಆತ್ಮಜ್ಞಾನಿಯು. ಈ ಜ್ಞಾತೃ ಜ್ಞಾನ ಜ್ಞೇಯಗಳನ್ನು ಏಕರಿಂದ ಅರಿಯುವೆ, ಅದೇ ನಮ್ಮ ಸ್ವರೂಪವಾದ ಸಾಕ್ಷಿ ಚೈತನ್ಯ. ಜ್ಞಾತೃವನ್ನು ಅರ್ತೀವಿ, ಜ್ಞಾನವನ್ನು ಅರ್ತೀವಿ, ಜ್ಞೇಯವನ್ನು ಅರ್ತೀವಿ. ಅಂತಃಕರಣಾದಿಗಳು, ಇಂದ್ರಿಯಗಳು, ಶರೀರ, ಆ ಹೊರಗಿರುವಂತಹ ವಿಷಯಾದಿಗಳು ಅವನ್ನೆಲ್ಲ ಅರ್ತೀವಲ್ಲ. ಯಾವುದರಿಂದ ಅರ್ತೀವಿ? ನಾವು ಬುದ್ಧಿಯಿಂದ ಅರ್ತೀವಿ ಅಂತೀವಿ. ಬುದ್ಧಿ ಐತಿಲ್ರಿ, ಬುದ್ಧಿ ಎಲ್ಲ ನಾವು ಮನಸ್ಸು ಸಾಕಾರ ಕಟ್ಟಿ ಬುದ್ಧಿ ನಿರ್ಣಯ ಮಾಡ್ತೈತಿ, ಅದರಿಂದ ಅರ್ತೀವಿ. ಅವೆಲ್ಲ ಜಡ, ಅವು ಕರಿ ಯೋಗ್ಯತೆ ಇಲ್ಲ. ಅದೇನು ಯೋಗ್ಯತೆ ಐತೆ? ಈ ಬಾಗಲಾಗ್ಲಿ ಟೇಬಲ್ ಆಗ್ಲಿ ನಮ್ಮ ಟೇಬಲ್ ದಿನ ಮಾಡಿಸ್ಕೊಂಡು ಶಾಸ್ತ್ರ ಹೇಳ್ತಾರ ಅಜ್ಜಾರ ನನ್ನ ಮೇಲೆ, ಅದಕ್ಕೆ ಅವ್ರು ಬಂದು ಹೇಳ್ತೇನೆ ಬರೀ ಅಜ್ಜಾರ ಅಂತ ಕರೀದಿಕ್ಕಣ. ಹಾಗೆ ಏನಾದ್ರು ಬಹಳ ಕಷ್ಟಪಟ್ಟು ಎಷ್ಟೆಷ್ಟು ಡಿಸೈನ್ ಮಾಡಿಸಿ ಹೊಸ ಬಾಗಲ, ಎಂತ ಬಾಗಲ, ಅದಕ್ಕೆ 60,000-70,000 ಲಕ್ಷ ಕೊಟ್ಟು ಮಾಡಿಸಿರ್ತಾರ ನೋಡಿ. ಒಬ್ಬೊಬ್ಬರು ಬಾಗಲಂತೂ ಕೋಟಿಗಟ್ಟಲೆ ಕೊಟ್ಟಿರ್ತಾರ. ಅವ್ರದ್ದು ಬೇಡ, ನಾವು ಮಧ್ಯಂತರದೊಳಗೆ ಹಾಕಿದ್ರು 50,000-60,000 ರೂಪಾಯಿ ಹೋಗುತ್ತೆ ಬಾಗಿಲಿಗೆ. ಅದು ಯಾಂತ ತರ ಮಾಡ್ಲಿ ಅದೇನು ಕರೆಯುವುದಿಲ್ಲ ನಮ್ಮನ್ನ, ಜಡ ಅಂತಕ್ಕೂ ನಮ್ಮ ಜಡ. ಮನ ಬುದ್ಧಿ ತಿಳಿತಾವ ಇವನು ವಿಷಯಾದಿಗಳನ್ನ. ಇಂದ್ರಿಯಗಳ ಜಡ, ಶರೀರ ಜಡ, ಅಹಂಕಾರ ಜಡ. ಇನ್ನಂಗ ಸಮ್ಯಕ್ ಸಂಶಯ ಮಿಥ್ಯೋ ಉಕ್ತ ವೃತ್ತಿಯ ವ್ಯಭಿಚಾರಿಣ ಏಕೈವ ಅವಗತಿಸ್ತೇಷು ಭೇದಸ್ತು ಪ್ರತ್ಯಯ ಅರ್ಪಿತ. 118ನೇ ಶ್ಲೋಕ. ಈ ವಿಚಾರವನ್ನ ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ 4 ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಈ ಉಪನ್ಯಾಸ